ವಿಮೋಚನಾ ಕಾರಣದಲ್ಲಿ ಯಾವ ರೀತಿಯಾಗಿ ಇಸ್ರಾಯೇಲರು ಪಸ್ಕಾ ಕುರಿಯ ರಕ್ತದ ಮುಖಾಂತರವಾಗಿ ಅವರು ವಿಮೋಚಿಸಲ್ಪಟ್ಟು ಕೆಂಪು ಸಮುದ್ರವನ್ನು ದಾಟಿ ಸೀನಾಯಿ ಬೆಟ್ಟವನ್ನು ಸೇರಿ ಅಲ್ಲಿ ಆ ಬೆಟ್ಟದಲ್ಲಿ ದೇವರು ಮೋಶೆಗೆ ಅಥವಾ ಮೋಶೆ ಮುಖಾಂತರವಾಗಿ ಇಸ್ರಾಯೇಲರಿಗೆ 10 ಆಜ್ಞೆಗಳು ಮತ್ತು ಅವರ ಒಂದು ಸಾಮಾಜಿಕ ಮತ್ತು ದೈವಿಕವಾಗಿರುವಂಥ ವಿಧಾನಗಳನ್ನು ಅವರು ಹೊಂದಿಕೊಂಡು ಅವರು ಒಂದು ದೇಶವಾಗಿ ಪರಿವರ್ತಿಸಲ್ಪಟ್ಟಂಥವರಾಗಿ ಅವರು ಅಬ್ರಾಹ್ಮನಿಗೆ ವಾಗ್ದಾನ ಮಾಡಲ್ಪಟ್ಟಿರುವಂಥ ವಾಗ್ದಾತ ದೇಶವನ್ನು ಅವರು ಸ್ವತಂತ್ರಿಸಿಕೊಳ್ಳಬೇಕು, ಆಕ್ರಮಿಸಿಕೊಳ್ಳಬೇಕು ಎನ್ನುವಂಥ ಒಂದು ದೇವರ ಪ್ರಣಾಳಿಕೆಗೆ ಒಳಪಟ್ಟು ಅವರಿರುವಂಥ ಸಂದರ್ಭದಲ್ಲಿ ದೇವರು ಮೋಶೆ ಮುಖಾಂತರವಾಗಿ ತನ್ನ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸುತ್ತಾನೆ. ಅಭಿಲಾಷೆ ಏನಂತಂದರೆ, ನಾನು ನನ್ನ ಜನರ ಮಧ್ಯದಲ್ಲಿ ವಾಸ ಮಾಡಬೇಕು. ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವಂಥ ದೇವರು, ಆಕಾಶವು ನನ್ನ ಸಿಂಹಾಸನ, ಭೂಮಿಯು ನನ್ನ ಪಾದಪೀಠ ಎಂಬುದಾಗಿ ಹೇಳುವಂಥ ದೇವರು. ಆದರೆ ರಕ್ತದ ಮುಖಾಂತರ ವಿಮೋಚಿಸಲ್ಪಟ್ಟಿರುವಂಥ ಜನಾಂಗದವರ ಮಧ್ಯದಲ್ಲಿ ನಾನು ವಾಸ ಮಾಡಬೇಕೆಂಬುದಾಗಿ ತನ್ನ ಆಶೆಯನ್ನು ವ್ಯಕ್ತಪಡಿಸಿ ಆತನು ತನ್ನ ಜನರ ಮಧ್ಯದಲ್ಲಿ ವಾಸ ಮಾಡಲಿಕ್ಕೆ ಅನುಕೂಲಕರವಾಗಿರುವಂಥ ಒಂದು ಪ್ರಣಾಳಿಕೆಯನ್ನು ಅಥವಾ ಒಂದು ದೇವದರ್ಶನ ಗುಡಾರವನ್ನು ಕಟ್ಟಬೇಕು. ಆ ದೇವದರ್ಶನ ಗುಡಾರವನ್ನು ಯಾವ ರೀತಿಯಾಗಿ ಕಟ್ಟಬೇಕು ಮತ್ತು ಅದರೊಳಗಿರುವಂಥ ಸಾಮಗ್ರಿಗಳು ಅವು ಯಾವ ರೀತಿಯಾಗಿ ಇರಬೇಕು ಎನ್ನುವಂಥ ಪ್ರತಿಯೊಂದು ಅಂಶವನ್ನು ಕೂಡ ದೇವರು ಮೋಶೆಗೆ ಬಯಲುಪಡಿಸ್ತಾನೆ. ಮೋಶೆಯು ಅದೇ ರೀತಿಯಾಗಿ ದೇವದರ್ಶನ ಗುಡಾರವನ್ನು ಕಟ್ಟಿ ಅದು ಇಸ್ರಾಯೇಲರ ಒಂದು ಪಾಳೆಯದಲ್ಲಿ ಕೇಂದ್ರ ಸ್ಥಾನವಾಗಿರುತ್ತೆ. ಇಸ್ರಾಯೇಲರ 12 ಪಾಳೆಯದವರು 4 ಪಾಳೆಯವರ ರೀತಿಯಲ್ಲಿ ಅಥವಾ ಕುಲದವರ ರೀತಿಯಲ್ಲಿ ದೇವದರ್ಶನದ ಗುಡಾರ ಸುತ್ತೂ ಇರ್ತಾರೆ. ಅದರ ಮಧ್ಯದಲ್ಲಿ ದೇವದರ್ಶನ ಗುಡಾರ ಇರುವಂಥದ್ದನ್ನು ನಾವು ನೋಡ್ತೇವೆ. ಅದರ ಒಂದು ಚಿತ್ರವನ್ನು ಕೂಡ ನಿಮ್ಮ ಜ್ಞಾಪಕಕ್ಕೆ ನಾನು ತರಲಿಕ್ಕೆ ಇಷ್ಟಪಡುತ್ತೇನೆ. ಈ ರೀತಿಯಾಗಿ ದೇವದರ್ಶನ ಗುಡಾರ ಮಧ್ಯದಲ್ಲಿರುತ್ತೆ. ಅದರ ಸುತ್ತಲೂ ಕೂಡ ಇಸ್ರಾಯೇಲ್ ಪಾಳ್ಯದವರು ನಿವಾಸ ಮಾಡ್ತಾರೆ ಅವರ ಪ್ರಯಾಣದಲ್ಲಿ. ಈ ಒಂದು ದೇವದರ್ಶನ ಗುಡಾರ ಎನ್ನುವಂಥದ್ದು ಮನುಷ್ಯನು ದೇವರನ್ನು ಸಂಧಿಸುವಂಥ ಒಂದು ಸ್ಥಳ. ದೇವರನ್ನ ಮನುಷ್ಯನು ಸಂಧಿಸಬೇಕಾದರೆ ಅಥವಾ ಮನುಷ್ಯನು ದೇವರನ್ನು ಸಂಧಿಸಬೇಕಾದರೆ ಅದಕ್ಕೆ ಕೆಲವು ನಿಯಮಗಳನ್ನು ಕೂಡ ದೇವರು ಅಲ್ಲಿ ಈ ಒಂದು ದೇವದರ್ಶನ ಗುಡಾರದಲ್ಲಿ ಇಡುವಂಥದ್ದನ್ನು ನೋಡ್ತೇವೆ. ಆ ನಿಯಮ ಮುಖ್ಯವಾಗಿ ಏನಪ್ಪ ಅಂತಂದರೆ, ಅದು ಒಂದು ಪಾಪ ಪರಿಹಾರಾರ್ಥವಾಗಿರುವಂಥ ಬಲಿ, ದಹನ ಬಲಿ ಅನ್ನು ಸಮರ್ಪಿಸುವುದರ ಮುಖಾಂತರವಾಗಿ, ರಕ್ತವನ್ನು ಸುರಿಸುವುದರ ಮುಖಾಂತರವಾಗಿ ಪಾಪದ ಶಿಕ್ಷೆ ಅಥವಾ ಪಾಪಕ್ಕೆ ಬರಬೇಕಾಗಿರುವಂಥ ಆ ತೀರ್ಪನ್ನು ಆ ಒಂದು ಬಲಿಯ ಮುಖಾಂತರವಾಗಿ ಅದು ಅಂಗೀಕಾರಯುಕ್ತವಾಗ್ತದೆ. ಅದಾದ ಮೇಲೆ ಮನುಷ್ಯನು ಅಥವಾ ಇಸ್ರಾಯೇಲರ ಪರವಾಗಿ ಯಾಜಕರು ಅವರೇನು ಮಾಡ್ತಾರೆ, ಆ ದೇವದರ್ಶನ ಗುಡಾರದಲ್ಲಿ ಪ್ರವೇಶ ಮಾಡಿ ಅಲ್ಲಿ ದೇವರನ್ನು ಆರಾಧಿಸುವಂಥದ್ದು ಮತ್ತು ಇಸ್ರಾಯೇಲರ ಪರವಾಗಿ ದೇವರ ಬಳಿಯಲ್ಲಿ ಪ್ರಾರ್ಥಿಸುವಂಥದ್ದು, ವಿಜ್ಞಾಪಿಸುವಂಥದ್ದು ನಡೆಯುವಂಥ ಕಾರ್ಯಕ್ರಮ ಇರುತ್ತೆ. ಅಷ್ಟು ಮಾತ್ರವಲ್ಲದೆ ಈ ಪ್ರತ್ಯಕ್ಷ ದೇವದರ್ಶನ ಗುಡಾರದ ಎಂಬುವಂಥ ಸ್ಥಳದಲ್ಲಿ ದೇವರು ಇದ್ದುಕೊಂಡಂಥವನಾಗಿ ಮೋಶೆಯ ಮುಖಾಂತರವಾಗಿ ಇಸ್ರಾಯೇಲರೊಟ್ಟಿಗೆ ಮಾತನಾಡುತ್ತಾನೆ. ಆದ್ದರಿಂದ ದೇವದರ್ಶನ ಗುಡಾರ ಎನ್ನುವಂಥದ್ದು ಮನುಷ್ಯನು ದೇವರು ಸೇರಿ ಬರುವಂಥ ಒಂದು ಸ್ಥಳ ಅಥವಾ ದೇವರು ಮನುಷ್ಯನೊಟ್ಟಿಗೆ ಮಾತನಾಡುವಂಥ ಒಂದು ಸ್ಥಳ ಎಂಬುದಾಗಿ ನಾವು ನೋಡ್ತೇವೆ. ಈ ದೇವದರ್ಶನ ಗುಡಾರದಲ್ಲಿ ಮುಖ್ಯವಾಗಿ 2 ಭಾಗಗಳಾಗಿ ನಾವು ನೋಡಿದ್ದೇವೆ. ಒಂದು ಆವರಣ, ಇನ್ನೊಂದು ದೇವದರ್ಶನ ಗುಡಾರ. ಈ ಆವರಣದಲ್ಲಿ 2 ವಸ್ತುಗಳಿರುವಂಥದ್ದು ನೋಡ್ತಾ ಇದ್ದೇವೆ ಮತ್ತು ದೇವದರ್ಶನ ಗುಡಾರದಲ್ಲಿ 5 ವಸ್ತುಗಳಿರುವಂಥದ್ದನ್ನು ನೋಡ್ತೇವೆ. ಅದು ಎಲ್ಲಿ ಕಾಣುತ್ತಪ್ಪ ಅಂತಂದರೆ, ಇಲ್ಲಿ ನಾವು ನೋಡ್ಲಿಕ್ಕೆ ಅನುಕೂಲ ಆಗ್ತದೆ ನೋಡ್ರಿ. ದೇವದರ್ಶನ ಗುಡಾರದಲ್ಲಿ ವಸ್ತುಗಳು ಇಲ್ಲಿ ನಾವು ಗಮನಿಸುವಂಥದ್ದು
7 ವಸ್ತುಗಳನ್ನು ಪ್ರಾಮುಖ್ಯವಾಗಿ ನೋಡ್ತೇವೆ. ಒಂದು, ಇದು ಮಂಜೂಷದ ಮೇಲೆ ಕೃಪಾಸನ ಇರುತ್ತೆ. ಕೃಪಾಸನದ 2 ಕಡೆಯಲ್ಲಿ ಕೂಡ ಕಿರೀಬೇರು ಇರ್ತಾರೆ. ಆ ಕೃಪಾಸನದ ಮೇಲೆ ದೇವರ ಪ್ರಸನ್ನತೆ ಎನ್ನುವಂಥದ್ದು ಇರ್ತದೆ. ಅದಾದಮೇಲೆ ಅಡ್ಡತೆರೆ, ಅದಾದಮೇಲೆ ಬಂಗಾರದ ಧೂಪವೇದಿ, ಅದಾದಮೇಲೆ ಇಲ್ಲಿ ದೀಪಸ್ತಂಭ ಮತ್ತು ಸನ್ನಿಧಿ ರೊಟ್ಟಿಗಳಿರುವಂಥ ಮೇಜು. ಇದಿಷ್ಟು ಕೂಡ ದೇವದರ್ಶನ ಗುಡಾರದೊಳಗಿರುವಂಥ 5 ವಸ್ತುಗಳು. ಇದರಲ್ಲಿ ನಾವು ಮಂಜೂಷದ ಕುರಿತಾಗಿ ಧ್ಯಾನ ಮಾಡಿದ್ದೇವೆ, ಮತ್ತು ದೀಪದ ಸ್ತಂಭದ ಕುರಿತಾಗಿ ಧ್ಯಾನ ಮಾಡಿದ್ದೇವೆ, ಮತ್ತು ಸನ್ನಿಧಿ ರೊಟ್ಟಿಗಳ ಕುರಿತಾಗಿ ಧ್ಯಾನ ಮಾಡಿದ್ದೇವೆ. ಆದರೆ ಈ ಧೂಪವೇದಿ ಅನ್ನುವಂಥದ್ದು ಏನಿದೆ, ಬಂಗಾರದ ಧೂಪವೇದಿ ಅನ್ನುವಂಥದ್ದು, ಅದು ಇವತ್ತು ನಾನು ಮಾತಾಡೋದಿಲ್ಲ. ಅದಕ್ಕಿಂತಲೂ ಕೂಡ ಈ ಒಂದು ಆವರಣದಲ್ಲಿರುವಂಥ ಇದು ಯಾವುದು, ಯಜ್ಞವೇದಿ, ಮತ್ತು ಯಜ್ಞವೇದಿಗೂ ಮತ್ತು ದೇವದರ್ಶನ ಗುಡಾರದಲ್ಲಿ ಮಧ್ಯದಲ್ಲಿರುವಂಥ ಗಂಗಾಳ, ಈ 2ರನ್ನು ಕುರಿತಾಗಿ ನಾವು ಇವತ್ತು ಧ್ಯಾನಕ್ಕೆ ತಗೊಳ್ತಾ ಇದ್ದೇವೆ. ಕಾರಣ ಇಷ್ಟೇ, ಈ ಒಂದು ಯಜ್ಞವೇದಿಯ ಮುಖಾಂತರವಾಗಿ ಒಬ್ಬ ವ್ಯಕ್ತಿ ಪಾಪ ಕ್ಷಮಾಪಣೆಯ ಒಂದು ಅನುಭವವನ್ನು ಹೊಂದಿಕೊಂಡ ಮೇಲೆ ಮಾತ್ರವೇ ಅವನು ಒಳಗೆ ಹೋಗ್ಬಿಟ್ಟು ಈ ಒಂದು ಬಂಗಾರದ ಧೂಪವೇದಿಯಲ್ಲಿ ಆತನ ಆರಾಧನೆ ಮಾಡಲಿಕ್ಕಾಗಲಿ ಪ್ರಾರ್ಥನೆ ಮಾಡಲಿಕ್ಕಾಗಲಿ ಅರ್ಹತೆ ಸಿಕ್ಕುವಂಥದ್ದಾದ್ದರಿಂದ ಮೊದಲು ಅವೆರಡು ವಸ್ತುಗಳನ್ನು ಕುರಿತಾಗಿ ಧ್ಯಾನ ಮಾಡಬೇಕೆಂಬುವಂಥ ಒಂದು ಪ್ರೇರೇಪಣೆ ಮೇರೆಗೆ ನಾನು ಇವತ್ತು ಯಜ್ಞವೇದಿ ಮತ್ತು ಈ ಗಂಗಾಳ ಈ 2ರ ಕುರಿತಾಗಿ ಇವತ್ತು ನಾವು ಅಧ್ಯಯನದಲ್ಲಿ ತಗೊಳ್ಳಿಕ್ಕಿದ್ದೇವೆ. ಈ ಯಜ್ಞವೇದಿ ಈ ಒಂದು ಆವರಣದಲ್ಲಿ ಇರುವಂಥ 2 ವಸ್ತುಗಳಲ್ಲಿ ಒಂದು ವಸ್ತಾಗಿದೆ, ಮತ್ತು ಯಜ್ಞವೇದಿ ಎನ್ನುವಂಥದ್ದು ದ್ವಾರದ ಬಳಿಯಲ್ಲಿರುವಂಥದ್ದಾಗಿದೆ, ಮತ್ತು ದೇವದರ್ಶನ ಗುಡಾರದಲ್ಲಿ ಕಂಡುಬರುವಂಥ 7 ವಸ್ತುಗಳಲ್ಲಿ ಯಜ್ಞವೇದಿಯು ಅತ್ಯಂತ ದೊಡ್ಡದು ಎಂಬುದಾಗಿ ಕೂಡ ಇಲ್ಲಿ ನಾವು ಕಲಿಯಬೇಕಾಗಿರುವಂಥ ಒಂದು ಸಂಗತಿ. ಈ ಯಜ್ಞವೇದಿಯನ್ನು ಕುರಿತಾಗಿ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ನೋಡಬೇಕಾದ್ರೆ ಇದು ಯಜ್ಞವೇದಿ ಎಂಬುದನ್ನು ನೋಡ್ತೇವೆ. ಮತ್ತು ಗಂಗಾಳವನ್ನು ನೋಡಬೇಕಾದ್ರೆ ಇದು ಗಂಗಾಳ. ಇದು ಎಲ್ಲಿರುತ್ತಪ್ಪ ಗಂಗಾಳ ಅಂತಂದರೆ, ನಾವಾಗಲೇ ಹೇಳಿದ ರೀತಿಯಲ್ಲಿ ಇದು ಯಜ್ಞವೇದಿ ಮತ್ತು ದೇವದರ್ಶನ ಗುಡಾರ ಮತ್ತು ಯಜ್ಞವೇದಿ ಮಧ್ಯದಲ್ಲಿ ಗಂಗಾಳ ಇರುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇವೆರಡರ ಅಧ್ಯಯನವನ್ನು ನಾವು ಮಾಡುವಂಥ ಸಂದರ್ಭದಲ್ಲಿ ಮೊದಲು ಯಜ್ಞವೇದಿಗೆ ಸಂಬಂಧಪಟ್ಟಿರುವಂಥ ಕೆಲವು ಸಂಗತಿಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಇಲ್ಲಿ ಮುಖ್ಯವಾಗಿ ಇನ್ನೊಂದು ನಿಮ್ಮ ಗಮನಕ್ಕೆ ತರುವಂಥದ್ದು ಏನಂತಂದರೆ, ಈ ದೇವದರ್ಶನ ಗುಡಾರದಲ್ಲಿ ಕಂಡುಬರುವಂಥ ಎಲ್ಲ ವಸ್ತುಗಳು ಕೂಡ ಅದು ಒಂದಲ್ಲ ಒಂದು ರೀತಿಯಲ್ಲಿ ರಕ್ಷಕನಾದಂಥ ಯೇಸು ಕ್ರಿಸ್ತನನ್ನು ಸೂಚಿಸುವಂಥವುಗಳೇ ಆಗಿವೆ. ಈ ಒಂದೊಂದು ವಸ್ತುಗಳಿಗೆ ಒಂದೊಂದು ಕೆಲಸ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ಈ ಕೆಲಸಗಳೆಲ್ಲವೂ ಕೂಡ ಯೇಸು ಕ್ರಿಸ್ತನಲ್ಲಿ ಅದು ನೆರವೇರಲ್ಪಟ್ಟಿರುವಂಥದ್ದು ಎಂಬುದಾಗಿ ಪ್ರಾಮುಖ್ಯವನ್ನು ನಾವು ಕಲಿಬೇಕು. ಎರಡನೇದಾಗಿ, ನಾವು ದೇವರ ಬಳಿಗೆ ಬರಬೇಕಾದ್ರೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ಮಾತ್ರ ಬರಬೇಕು. ಇಲ್ಲಿ ನಡೆಯುವಂಥ ಪ್ರತಿಯೊಂದು ಕೂಡ ಯೇಸು ಕ್ರಿಸ್ತನ ಒಂದು ನೆರಳಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇವೆಲ್ಲದರ ನಿಜ ಸ್ವರೂಪ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತನು ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳುವಂಥ ಮಾತು, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು, ನನ್ನ ಹೊರತಾಗಿ ತಂದೆಯ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನೇ ಮಾರ್ಗ, ಆತನ ಹೊರತಾಗಿ ಯಾರೂ ಕೂಡ ದೇವರ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಈ ದೇವದರ್ಶನ ಗುಡಾರದಲ್ಲಿ ಕೂಡ ಚಿತ್ರ ಅದನ್ನೇ ನಾವು ಗಮನಿಸುವಂಥದ್ದು. ದೇವದರ್ಶನ ಗುಡಾರ ಯಾಕೆ ಇಡಲ್ಪಟ್ಟಿದೆ ಅಂತಂದರೆ, ಮನುಷ್ಯನು ದೇವರ ಬಳಿಗೆ ಬರಬೇಕು. ಆದರೆ ಬರಬೇಕಾದ್ರೆ ಇಲ್ಲಿರುವಂಥ ವಸ್ತುಗಳಲ್ಲಿರುವಂಥ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದರ ಮುಖಾಂತರವಾಗಿ ದೇವರ ಸಮೀಪಕ್ಕೆ ಬಂದಿರುವಂಥ ಅನುಭವಕ್ಕೆ ಆತನು ಬರ್ತಾನೆ. ಇಲ್ಲಿರುವಂಥ ವಸ್ತುಗಳ ಪ್ರತಿಯೊಂದು ಕೂಡ ಅದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಸೂಚಿಸುವಂಥದ್ದು ಎಂಬುದಾಗಿ ನಾವು ಈಗಾಗಲೇ ಈ ಮಂಜೂಷವನ್ನು ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ಮತ್ತು ದೀಪಸ್ತಂಭವನ್ನು ಕುರಿತು ಧ್ಯಾನ ಮಾಡುವಾಗ ಮತ್ತು ಸನ್ನಿಧಿ ರೊಟ್ಟಿಗಳ ಒಂದು ಮೇಜನ್ನು ಕುರಿತು ಧ್ಯಾನ ಮಾಡುವಾಗ ಅವೆಲ್ಲವೂ ಕೂಡ ಯೇಸು ಕ್ರಿಸ್ತನಲ್ಲಿ ಯಾವ ರೀತಿಯಾಗಿ ನೆರವೇರಲ್ಪಟ್ಟಿವೆ ಅಥವಾ ಇವುಗಳು ಯಾವ ರೀತಿಯಾಗಿ ಯೇಸು ಕ್ರಿಸ್ತನನ್ನು ಸೂಚಿಸುತ್ತವೆ ಎನ್ನುವಂಥದ್ದನ್ನು ಕಲಿತಿದ್ದೇವೆ. ಇವತ್ತು ನಾವು
ಈ ಯಜ್ಞವೇದಿ ಮತ್ತು ದೇವದರ್ಶನ ಗುಡಾರದ ಕುರಿತಾಗಿ ನಾವು ಕಲಿಯಲಿಕ್ಕಿದ್ದೇವೆ. ಇಲ್ಲಿ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿದೆ ನೋಡಿ. ಇದು ಆವರಣ, ಇದು ದೇವದರ್ಶನ ಗುಡಾರ. ಆವರಣದಲ್ಲಿ 2 ವಸ್ತುಗಳನ್ನು ನೋಡ್ತಾ ಇದ್ದೇವೆ. ಇದು ಯಜ್ಞವೇದಿ, ಇದು ಗಂಗಾಳ. ಈ ದೇವದರ್ಶನ ಗುಡಾರದಲ್ಲಿರುವಂಥ 7 ವಸ್ತುಗಳಲ್ಲಿ ನಾನು ಆಗಲೇ ಹೇಳಿದೆ, ಯಜ್ಞವೇದಿ ಅತಿ ದೊಡ್ಡದು ಆಗಿರುವಂಥದ್ದು ಎಂಬುದನ್ನು ನಾವು ಗಮನಿಸಬೇಕು. ಒಬ್ಬ ಯಾಜಕನು ದೇವದರ್ಶನ ಗುಡಾರಕ್ಕೆ ಹೋಗಬೇಕಾದ್ರೆ ಅವನು ಡೈರೆಕ್ಟಾಗಿ ಹೋಗಂಗಿಲ್ಲ. ಅವನು ಫಸ್ಟು ಯಜ್ಞವೇದಿ ಬಳಿಗೆ ಬರ್ತಾನೆ. ಯಜ್ಞವೇದಿ ಹತ್ರ ಬಂದರೂ ಅಲ್ಲಿ ದಹನ ಬಲಿಯನ್ನು ಸಮರ್ಪಿಸಿ ಅದಾದ ಮೇಲೆ ಯಾಜಕನೇನು ಮಾಡ್ತಾನೆ, ಈ ಒಂದು ಗಂಗಾಳದಲ್ಲಿ ತನ್ನ ಕಾಲುಗಳನ್ನು ಕೈಗಳನ್ನು ತೊಳ್ಕೊಂಡಂತವನಾಗಿ ಅದಾದ ಮೇಲೆ ಅವನು ದೇವದರ್ಶನ ಗುಡಾರದೊಳಗೆ ಪ್ರವೇಶ ಮಾಡ್ತಾನೆ. ಡೈರೆಕ್ಟಾಗಿ ಪ್ರವೇಶ ಮಾಡಲಿಕ್ಕೆ ಆಗಲ್ಲ. ಆದ್ದರಿಂದ ದೇವದರ್ಶನ ಗುಡಾರದಲ್ಲಿ ಪ್ರವೇಶ ಮಾಡಿದಾಗ ಮೊಟ್ಟ ಮೊದಲನೇ ಸರ್ತಿ ಕಾಣಬರುವಂಥದ್ದು ಯಜ್ಞವೇದಿ. ಈ ಯಜ್ಞವೇದಿಯವರೆಗೆ ಎಲ್ಲರೂ ಬರ್ಬೋದು, ಅಂದರೆ ಇಸ್ರಾಯೇಲರು ಮಾತ್ರನೇ. ಇಸ್ರಾಯೇಲರು ಬರ್ಬೋದು, ಯಾಜಕರು ಬರ್ಬೋದು, ಲೇವಿಯರು ಬರ್ಬೋದು, ಎಲ್ಲರೂ ಬರ್ಬೋದು. ಆದರೆ ಯಜ್ಞವೇದಿ ದಾಟಿದ ಮೇಲೆ ಇಸ್ರಾಯೇಲರಾಗಲಿ ಲೇವಿಯರಾಗಲಿ ಮುಂದೆ ಹೋಗಂಗಿಲ್ಲ. ಮತ್ತು ಯಾರು ಹೋಗ್ತಾರೆ ಅಂತಂದರೆ ಯಾಜಕದವರು ಮಾತ್ರ. ಲೇವಿಯರು ಎಲ್ಲರೂ ಯಾಜಕರಲ್ಲ. ಲೇವಿಯರಲ್ಲಿ ಆರೋನನ ಸಂತತಿಯಲ್ಲಿರುವಂಥವರು ಮಾತ್ರವೇ ಯಾಜಕರು. ಅವರು ಮಾತ್ರವೇ ಯಜ್ಞವೇದಿಯನ್ನು ದಾಟಿ ಈ ಗಂಗಾಳದಲ್ಲಿ ಅವರ ಕಾಲುಗಳನ್ನು ಕೈಗಳನ್ನು ತೊಳ್ಕೊಂಡು ಅದಾದ ಮೇಲೆ ಅವರು ಇಸ್ರಾಯೇಲರ ಪರವಾಗಿ ಈ ದೇವದರ್ಶನದ ಗುಡಾರದಲ್ಲಿ ಪ್ರವೇಶ ಮಾಡುವಂಥದ್ದನ್ನು ನಾವು ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ಕಲಿತೇವೆ. ಅದು ಯಾವ ರೀತಿಯಾಗಿ ಉಂಟಾಗ್ತದೆ ಎನ್ನುವಂಥ ಅಧ್ಯಯನಕ್ಕೆ ಬರುವಾಗ ಯಜ್ಞವೇದಿಯಲ್ಲಿ ಉಂಟಾಗುವಂಥ ಕಾರ್ಯಕ್ರಮಗಳನ್ನು ಕುರಿತು ನಾವು ಸ್ವಲ್ಪ ಧ್ಯಾನ ಮಾಡಿದ್ರೆ ಒಳ್ಳೆಯದು. ಸೊ ಯಜ್ಞವೇದಿ ಎನ್ನುವಂಥದ್ದು ದಯಮಾಡಿ ಯಾರೋ ಒಬ್ಬರು ಅನ್ಲಾಕ್ ಮಾಡಿ ಇಟ್ಕೊಂಡ್ರಿ. ಕೆಲವು ವಚನಗಳನ್ನು ಓದಿದ್ರೆ ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ದಯಮಾಡಿ ವಿಮೋಚನಕಾಂಡ 27ನೇ ಅಧ್ಯಾಯ 1ರಿಂದ 8ನೇ ವಚನದವರೆಗೆ ದಯಮಾಡಿ ಯಾರೋ ಒಬ್ಬರು ಓದಬೇಕಂತ ಕೇಳ್ಕೊಳ್ತಾನೆ. ವಿಮೋಚನಕಾಂಡ 27ನೇ ಅಧ್ಯಾಯ 1ರಿಂದ 8ನೇ ವಚನದವರೆಗೆ ಅಲ್ಲಿ ಯಜ್ಞವೇದಿಯ ಕುರಿತಾಗಿರುವಂಥ ವಿವರಗಳನ್ನು ನಾವು ನೋಡ್ತಾ ಇದ್ದೇವೆ. ಯಜ್ಞವೇದಿಯನ್ನು ಜಾಲಿ ಮರದಿಂದ 5 ಮೊಳ ಉದ್ದವಾಗಿಯೂ 5 ಮೊಳ ಅಗಲವಾಗಿಯೂ ಚಚ್ಚೌಕವಾಗಿ ಮಾಡಿಸಬೇಕು. ಅದರ ಎತ್ತರ 3 ಮೊಳವಿರಬೇಕು. ಅದರ 4 ಮೂಲೆಗಳಲ್ಲಿ 4 ಕೊಂಬುಗಳನ್ನು ಮಾಡಿಸಬೇಕು. ಅವು ಯಜ್ಞವೇದಿಗೆ ಏಕವಾಗಿರಬೇಕು. ಆ ವೇದಿಗೆ ತಾಮ್ರದ ತಗಡುಗಳನ್ನು ಹೊದಿಸಬೇಕು. ಅದರಲ್ಲಿರುವ ಬೂದಿಯನ್ನು ತೆಗೆಯುವುದಕ್ಕಾಗಿ ಬಟ್ಟಲುಗಳನ್ನು ಮಾಡಿಸಬೇಕು. ಸಲಿಕೆಗಳನ್ನು, ಬೊಗಣಿಗಳನ್ನು, ಮುಳ್ಳುಗಳನ್ನು, ಅಗ್ಗಿಷ್ಟಿಗೆಗಳನ್ನು ಮಾಡಿಸಬೇಕು. ಆ ಉಪಕರಣಗಳೆಲ್ಲ ತಾಮ್ರದವುಗಳಾಗಿರಬೇಕು. ವೇದಿಗೆ ಹೆಣಿಗೆ ಕೆಲಸದಿಂದ ತಾಮ್ರದ ಜಾಳಿಗೆಯನ್ನು ಮಾಡಿಸಬೇಕು. ಆ ಜಾಳಿಗೆಯ 4 ಮೂಲೆಗಳಲ್ಲಿ ತಾಮ್ರದ ಬಳೆಗಳನ್ನು ಹಾಕಿಸಬೇಕು. ಆ ಜಾಳಿಗೆಯು ವೇದಿಯ ಸುತ್ತಲಿರುವ ಕಟ್ಟೆಯ ಕೆಳಗೆ ಇದ್ದು ವೇದಿಯ ಬುಡದಿಂದ ನಡುವಿನ ತನಕ ಇರುವಂತೆ ಹಾಕಿಸಬೇಕು. ವೇದಿಯನ್ನು ಹೊರುವ ಕೋಲುಗಳನ್ನು ಜಾಲಿ ಮರದಿಂದ ಮಾಡಿಸಿ ತಾಮ್ರದ ತಗಡುಗಳನ್ನು ಹೊದಿಸಬೇಕು. ಆ ಕೋಲುಗಳನ್ನು ಆ ಬಳೆಗಳಲ್ಲಿ ಸೇರಿಸಿದಾಗ ಅವು ಯಜ್ಞವೇದಿಯನ್ನು ಹೊರುವುದಕ್ಕಾಗಿ ಅದರ 2 ಕಡೆಗಳಲ್ಲಿಯೂ ಇರುವವು. ಇಲ್ಲಿ ಯಜ್ಞವೇದಿ ಯಾವ ರೀತಿಯಾಗಿ ನಿರ್ಮಿಸಲ್ಪಡಬೇಕು ಎನ್ನುವಂಥದ್ದನ್ನು ದೇವರು ಮೋಶೆಗೆ ವಿವರಿಸುವಂಥದ್ದನ್ನು ನೋಡ್ತಾ ಇದ್ದೇವೆ. ನಾನು ಆಗಲೇ ಹೇಳಿದ ರೀತಿಯಲ್ಲಿ ದೇವದರ್ಶನ ಗುಡಾರದಲ್ಲಿ ಕಂಡುಬರುವಂಥ 7 ವಸ್ತುಗಳಲ್ಲಿ ಯಜ್ಞವೇದಿ ಅತ್ಯಂತ ದೊಡ್ಡದು. ಮತ್ತು ಈ ಯಜ್ಞವೇದಿಯನ್ನು ಯಾವ ರೀತಿಯಾಗಿ ನಿರ್ಮಿಸಬೇಕು ಎನ್ನುವಂಥದ್ದನ್ನು ವಿವರಿಸುವಾಗ ಅದು ಜಾಲಿ ಮರದಿಂದ ಒಂದು ದೊಡ್ಡ ಪೆಟ್ಟಿಗೆ ರೀತಿಯಲ್ಲಿ ಮಾಡಲ್ಪಟ್ಟು ಅದಕ್ಕೆ ತಾಮ್ರವನ್ನು ಒದಿಸಬೇಕು, ತಾಮ್ರದ ತಗಡುಗಳನ್ನು ಒದಿಸಬೇಕು. ಆ್ಯಕ್ಚುಲಿ ಕನ್ನಡ ಬೈಬಲಲ್ಲಿ ತಾಮ್ರ ಅಂತ ಇದೆ, ಇಂಗ್ಲೀಷ್ ಬೈಬಲ್ನಲ್ಲಿ ಬ್ರಾಸ್ ಅಂತ ಇದೆ, ಬ್ರಾಸ್ ಅಂತಂದರೆ ಆ್ಯಕ್ಚುಲಾಗಿ ಅರ್ಥ ಏನಪ್ಪ ಅಂತಂದರೆ ತಾಮ್ರ ಮತ್ತು ಜಿಂಕ್. ತಾಮ್ರ ಮತ್ತು ಜಿಂಕ್ ಎರಡು ಕೂಡ ಮಿಕ್ಸ್ ಮಾಡಿದಾಗ ಅಲಾಯ್ ಅಂತ ಆಗುತ್ತೆ. ಈಗ ಸ್ಟೀಲ್ ಇದೆ ನೋಡಿ, ಸ್ಟೀಲು ಆ್ಯಕ್ಚುಲಿ ಒರಿಜಿನಲ್ ಮೆಟಲ್ ಅಲ್ಲ. ನಮ್ಮ ವೆಸ್ಲೆ ಅವ್ರ ಬಗ್ಗೆ ಇದ್ರ ಬಗ್ಗೆ ವೆಸ್ಲೆ ಅವ್ರು ಕೇಳಿ ತಿಳ್ಕೊಳ್ರಿ.
ಅದು ಕಬ್ಬಿಣಕ್ಕೆ ಬೇರೆ ಏನೋ ಸೇರಿಸ್ತಾರೆ ಅದಕ್ಕೆ, ಆಗ ಅದು ಸ್ಟೀಲ್ ಆಗುತ್ತೆ. ಅದರ ಕ್ವಾಲಿಟಿ ಚೇಂಜ್ ಆಗುತ್ತೆ, ಕಬ್ಬಿಣದ ಕ್ವಾಲಿಟಿ ಸ್ಟೀಲ್ನಲ್ಲಿ ಚೇಂಜ್ ಆಗುತ್ತೆ. ಅದೇ ರೀತಿಯಲ್ಲಿ ತಾಮ್ರಕ್ಕೆ ಟಿನ್ನನ್ನು ಹಾಕಿದಾಗ ಅದು ಕಂಚಾಗುತ್ತೆ. ಕಂಚೆನ್ನುವಂಥದ್ದು ತಾಮ್ರಕ್ಕಿಂತಲೂ ಕೂಡ ಅದು ಇನ್ನೂ ಹಾರ್ಡ್, ಇನ್ನು ಗಟ್ಟಿಯಾಗುವಂಥ ಒಂದು ಮೆಟಲ್ ಆಗುತ್ತೆ ಅದು. ಸೊ ಯಜ್ಞವೇದಿಯನ್ನು ಗಮನಿಸುವಾಗ ಕನ್ನಡದಲ್ಲೇ ಬೈಬಲ್ನಲ್ಲಿ ತಾಮ್ರ ತಾಮ್ರ ಅಂತ ಬರುತ್ತೆ. ಆ್ಯಕ್ಚುಲಿ ಇಂಗ್ಲೀಷ್ನಲ್ಲಿ ಬೈಬಲ್ ಓದಿದಾಗ ಬ್ರಾಸ್ ಅಂತ ಬರುತ್ತೆ. ಬ್ರಾಸ್ ಅಂದರೆ ಕಂಚು, ಕಂಚಿನಿಂದ ತಗಡುಗಳನ್ನು ಮಾಡಿ ಅದನ್ನು ಒದಿಸಬೇಕು ಎನ್ನುವಂಥದ್ದು ನೋಡ್ತೇವೆ. ಈ ಯಜ್ಞವೇದಿಗೆ ದೇವರ ವಾಕ್ಯದಲ್ಲಿ 5 ಹೆಸರುಗಳು ಇರುವಂಥದ್ದನ್ನು ನೋಡ್ತೇವೆ. ಮೊದಲನೇದಾಗಿ ಆಲ್ಟರ್ ಆಫ್ ಬರ್ನ್ ಆಫರಿಂಗ್ ಎಂಬುದಾಗಿ, ಅದು ವಿಮೋಚನೆ ಕಾಂಡ 38ನೇ ಅಧ್ಯಾಯ 1ನೇ ವಚನದಲ್ಲಿ ಅದನ್ನು ನೋಡುತ್ತೇವೆ. ಅಂದರೆ ದಹನ ಬಲಿಯನ್ನು ಸಮರ್ಪಿಸುವಂಥ ಯಜ್ಞವೇದಿ. ಅಲ್ಲಿ ಯಾವಾಗಲೂ ಕೂಡ ಆ ಯಜ್ಞವೇದಿಯಲ್ಲಿ ಬೆಂಕಿ ಇರಬೇಕು, ಬೆಂಕಿ ಆರಬಾರ್ದು. ಮತ್ತು ಬೆಳಗ್ಗೆ ಮತ್ತು ಸಾಯಂಕಾಲ ಯಾಜಕರು ಏನು ಮಾಡ್ತಾರಪ್ಪ ಅಂತಂದರೆ ಯಜ್ಞವೇದಿಯ ಮೇಲೆ ಇಸ್ರಾಯೇಲರ ಪರವಾಗಿ ದಹನ ಬಲಿಯನ್ನು ಅವರು ಹಾಕ್ತಾ ಇರ್ತಾರೆ. ಬೆಂಕಿ ಎನ್ನುವಂಥದ್ದು ಅದು ಪ್ರಾರಂಭದಲ್ಲಿ ಎಲ್ಲಿಂದ ಬಂತು ಯಜ್ಞವೇದಿಗೆ ಬೆಂಕಿ ಅಂತಂದರೆ, ಇವರು ಇಸ್ರಾಯೇಲರು ಮೊಟ್ಟ ಮೊದಲನೇ ಸರ್ತಿ ಅವರು ಬಲಿಯನ್ನು ಸಮರ್ಪಿಸುವಾಗ ದಹನ ಬಲಿಯನ್ನು ದೇವರು ಸುಡಲಿಕ್ಕೋಸ್ಕರವಾಗಿ ಆಕಾಶದಿಂದ ಬೆಂಕಿಯನ್ನು ಕಳಿಸಿಕೊಟ್ಟನು. ಆದ್ದರಿಂದ ಯಜ್ಞವೇದಿಯಲ್ಲಿರುವಂಥ ಬೆಂಕಿ ಅದು ಆಕಾಶದಿಂದ ಬಂದಿರುವಂಥದ್ದು. ಅದೇ ರೀತಿಯಾಗಿ ಸೊಲೊಮೋನನು ಕೂಡ ಆತನು ದೇವಾಲಯವನ್ನು ಕಟ್ಟಿ ಆತನು ದಹನ ಬಲಿಯನ್ನು ಸಮರ್ಪಿಸುವಾಗ ಆಕಾಶದಿಂದ ಬೆಂಕಿ ಬರುವಂಥದ್ದು ನೋಡ್ತೇವೆ. ಅದೇ ರೀತಿಯಾಗಿ ಏಲಿಯನ ಕಾಲದಲ್ಲಿ ಕೂಡ ಆತನು ಇಸ್ರಾಯೇಲರು ಬಾಳ್ ದೇವತೆಯನ್ನು ಪೂಜಿಸುತ್ತಾ ತೊಲಗಿ ಹೋಗಿರುವಂಥ ಸಂದರ್ಭದಲ್ಲಿ ನಿಜ ದೇವರು ಯಾರು ಎಂಬುದಾಗಿ ಪ್ರೂವ್ ಮಾಡಲಿಕ್ಕೋಸ್ಕರವಾಗಿ ಯಾವ ದೇವರು ಬೆಂಕಿಯಿಂದ ಉತ್ತರಿಸುತ್ತಾನೋ ಆತನೇ ನಿಜವಾಗಿರುವಂಥ ದೇವರು ಎಂಬುದಾಗಿ ಏಲಿಯನು ಆ ಒಂದು ಓರಿಯನ್ನು ತುಂಡು ತುಂಡು ಮಾಡಿ ಯಜ್ಞವೇದಿಯ ಮೇಲಿಟ್ಟು ಪ್ರಾರ್ಥನೆ ಮಾಡುವಾಗ ಆಕಾಶದಿಂದ ಬೆಂಕಿ ಬಂದು ಅದನ್ನು ದಹಿಸಿ ಬಿಡುವಂಥದ್ದನ್ನು ನೋಡ್ತೇವೆ. ಅದರಿಂದ ಯಜ್ಞವೇದಿಯಲ್ಲಿರುವಂಥ ಬೆಂಕಿ ಅದು ಆಕಾಶದಿಂದ ಬಂದಿರುವಂಥದ್ದು, ಅದು ಪ್ರತ್ಯೇಕವಾಗಿರುವಂಥ ಬೆಂಕಿ. ಒಂದು ಕಾಲದಲ್ಲಿ ಆರೋನ ಮಕ್ಕಳ ಅಥವಾ ಸಮ್ಮೇಲ್ ಮಕ್ಕಳು, ಆರೋನ ಮಕ್ಕಳು ಅಂತ ಕಾಣುತ್ತೆ, ಇಬ್ಬರು ಏನು ಮಾಡ್ತಾರೆ, ಬೇರೆ ಬೆಂಕಿಯನ್ನು ತಗೊಂಡ್ಬರ್ತಾರೆ ಧೂಪವೇದಿಗೆಗೆ. ಬೇರೆ ಬೆಂಕಿಯನ್ನು ಧೂಪವೇದಿಗೆ ತಂದದ್ರಿಂದ ಅವ್ರು ಸತ್ತೋಗ್ತಾರೆ. ಅದರ ಯಜ್ಞವೇದಿಯ ಬೆಂಕಿ ಅದು ವಿಶೇಷಕರವಾಗಿರುವಂಥದ್ದು. ಆ ಬೆಂಕಿ ಆರದ ರೀತಿಯಲ್ಲಿಯೇ ಇವರು ಏನು ಮಾಡಬೇಕಂತಂದರೆ ಆ ಬೆಂಕಿಯಲ್ಲಿ ಸದಾಕಾಲ ಉರಿಯುವಂತಹ ಒಂದು ವ್ಯವಸ್ಥೆಯನ್ನು ಇಸ್ರಾಯೇಲರು ಮಾಡಬೇಕು. ಆದ್ದರಿಂದ ಅದಕ್ಕೆ ಒಂದು ಹೆಸರು ಆಲ್ಟರ್ ಆಫ್ ಬರ್ಂಟ್ ಆಫರಿಂಗ್ ಎಂಬುದಾಗಿ ಇಂಗ್ಲೀಷಲ್ಲಿ ಬರುತ್ತೆ. ಅಂದರೆ ದಹನ ಬಲಿಗಳನ್ನು ಸಮರ್ಪಿಸುವಂಥ ಯಜ್ಞವೇದಿ ಎಂಬುದಾಗಿ ನೋಡ್ತೇವೆ. ಎರಡನೇದಾಗಿ ಅದು ತಾಮ್ರದ ಯಜ್ಞವೇದಿ ಎಂಬುದಾಗಿ ಕೂಡ ಕರೀತಾರೆ. ಅದನ್ನು ವಿಮೋಚನೆ ಕಾಂಡ 38ನೇ ಅಧ್ಯಾಯ 30ನೇ ವಚನ ನೋಡ್ತೇವೆ. ತಾಮ್ರದ ಯಜ್ಞವೇದಿ. ಇದಕ್ಕೆ ತಾಮ್ರದ ಯಜ್ಞವೇದಿ ಅಂತ ಯಾಕೆ ಕರೀತಾರಪ್ಪ ಅಂತಂದರೆ ದೇವದರ್ಶನದ ಗುಡಾರದ ಒಳಗೆ ಧೂಪವೇದಿ ಇರುವಂಥದ್ದನ್ನು ನೋಡ್ತೇವೆ. ಆ ಧೂಪವೇದಿ ಅದು ತಾಮ್ರದ್ದಲ್ಲ. ಅದು ಎಲ್ಲಿ ತೋರಿಸ್ತೀವಿ ಅಂತಂದರೆ ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಇಲ್ಲಿ ಒಂದಿದೆ ನೋಡ್ರಿ, ಇದು ಕೂಡ ಆಲ್ಟರೇ, ಅದು ಕೂಡ ಆಲ್ಟರ್ ಇಂಗ್ಲೀಷ್ನಲ್ಲಿ. ಇದು ಆಲ್ಟರ್ ಆಫ್ ಇನ್ಸೆನ್ಸ್ ಎಂಬುದಾಗಿ ಹೇಳ್ತಾರೆ, ಅದು ಆಲ್ಟರ್ ಆಫ್ ಬರ್ನ್ ಆಫರಿಂಗ್ ಅಂತ ಹೇಳ್ತಾರೆ. ಅದು ದಹನ ಬಲಿಯನ್ನು ಸಮರ್ಪಿಸುವಂಥ ಯಜ್ಞವೇದಿ. ಇದು ಹೊಗೆ ಸಾಂಬ್ರಾಣಿಯನ್ನು ಹಾಕುವಂಥ ಧೂಪವೇದಿ. ಅದಕ್ಕಿದಕ್ಕೆ ವ್ಯತ್ಯಾಸ ಏನಪ್ಪ ಅಂತಂದರೆ ಈ ದೇವದರ್ಶನ ಗುಡಾರದ ಒಳಗೆ ಇರುವಂಥ ಈ ಧೂಪವೇದಿ ಇದು ಬಂಗಾರದ ತಗಡುಗಳಿಂದ ಅದು ಮುಚ್ಚಲ್ಪಟ್ಟಿದೆ. ಆದರೆ ಹೊರಗಡೆ ಇರುವಂಥ ಈ ಒಂದು ಯಜ್ಞವೇದಿ ಅದು ಬಂಗಾರದ್ದಲ್ಲ, ಅದು ಕಂಚು ಅಥವಾ ತಾಮ್ರದ ತಗಡುಗಳಿಂದ ಮುಚ್ಚಲ್ಪಟ್ಟದ್ರಿಂದ ಇದಕ್ಕೆ ತಾಮ್ರದ ಯಜ್ಞವೇದಿ ಎಂಬುದಾಗಿ ಕೂಡ ಇದು ಕರೆಯುವಂಥದ್ದನ್ನು ನೋಡುತ್ತೇವೆ. ಮತ್ತು ಮೂರನೇದಾಗಿ ವಿಮೋಚನೆ ಕಾಂಡ 29ನೇ ಅಧ್ಯಾಯ 37ನೇ ವಚನದಲ್ಲಿ ಇದು ಆಲ್ಟರ್ ಆಫ್ ದಿ ಮೋಸ್ಟ್ ಹೋಲಿ, ಅಂದರೆ ಪರಿಶುದ್ಧವಾಗಿರುವಂಥ ಯಜ್ಞವೇದಿ ಎಂಬುದಾಗಿ ಕೂಡ ಇದನ್ನು ಕರೆಯುವಂಥದ್ದನ್ನು ನೋಡ್ತೇವೆ. ನಾಲ್ಕನೇದಾಗಿ ಮಲಾಕಿ ಗ್ರಂಥದಲ್ಲಿ 1ನೇ ಅಧ್ಯಾಯ 7ನೇ ವಚನದಲ್ಲಿ ಯೆಹೋವ ದೇವರು ಇದು ನನ್ನ ಯಜ್ಞವೇದಿ ಎಂಬುದಾಗಿ ಹೇಳುತ್ತಾನೆ. ಇಂಗ್ಲೀಷ್ನಲ್ಲಿ ಟೇಬಲ್ ಆಫ್ ದ ಲಾರ್ಡ್
ಮಲಾಕಿ ಗ್ರಂಥದಲ್ಲೂ ಕೂಡ ಸ್ವಲ್ಪ ಮುಂದಕ್ಕೆ ನಾವು ಓದುವಾಗ ಇದು ಯೆಹೋವನ ಮೇಜು ಎಂಬುದಾಗಿ ನೋಡ್ತೇವೆ. ಅದರಿಂದ ಈ ಯಜ್ಞವೇದಿಗೆ 4 ಹೆಸರುಗಳು. ಒಂದು ದಹನ ಬಲಿಯನ್ನು ಸಮರ್ಪಿಸುವಂಥ ಯಜ್ಞವೇದಿ, ಎರಡನೇದು ತಾಮ್ರದ ಯಜ್ಞವೇದಿ, ಮೂರನೇದು ಪರಿಶುದ್ಧವಾಗಿರುವಂಥ ಯಜ್ಞವೇದಿ, ನಾಲ್ಕನೇದು ಯೆಹೋವನ ಮೇಜು ಎಂಬುದಾಗಿ 4 ಹೆಸರುಗಳಿಂದ ಈ ಯಜ್ಞವೇದಿ ಕರೆಯಲ್ಪಡುವಂಥದ್ದನ್ನು ನಾವು ನೋಡ್ತೇವೆ. ಈ ಯಜ್ಞವೇದಿಯ ಕುರಿತಾಗಿರುವಂಥ ಇನ್ನಷ್ಟು ವಿವರಗಳನ್ನು ನಾವು ಗಮನಿಸುವಾಗ ಈ ಯಜ್ಞವೇದಿ ಎಲ್ಲಿರುತ್ತಪ್ಪ ಅಂತಂದರೆ ದೇವದರ್ಶನ ಗುಡಾರದಲ್ಲಿ ಪ್ರವೇಶ ಮಾಡಿದಾಗ ಪ್ರಾರಂಭದಲ್ಲಿಯೇ ಅದು ಬಾಗಿಲ ಬಳಿಯಲ್ಲೇ ಇರುವಂಥದ್ದನ್ನು ನಾವು ಗಮನಿಸುತ್ತೇವೆ. ಯಾಕೆ ಬಾಗಿಲ ಬಳಿಯಲ್ಲೇ ಇರುತ್ತೆ ಅಂತಂದರೆ ದೇವದರ್ಶನ ಗುಡಾರದಲ್ಲಿ ದೇವರ ದರ್ಶನವನ್ನು ಪಡ್ಕೊಳ್ಳಿಕ್ಕೆ ಹೋಗಲಿರುವಂಥ ಯಾಜಕನು ಮೊದಲು ಇಲ್ಲಿ ದಹನ ಬಲಿಯನ್ನು ಸಮರ್ಪಿಸಬೇಕು. ದಹನ ಬಲಿ ಸಮರ್ಪಿಸಬೇಕಾದ್ರೆ ಇಸ್ರಾಯೇಲ್ ಪರವಾಗಿ ಅದರ ತಲೆ ಮೇಲೆ ಕೈಯಿಟ್ಟು ಪಾಪಗಳನ್ನು ಒಪ್ಪಿಕೊಂಡು ಅದನ್ನು ಸಂಪೂರ್ತಿಯಾಗಿ ಅದನ್ನು ವಧಿಸಿ ಅದು ಬೂದಿಯಾಗುವವರೆಗೆ ಎಲ್ಲ ಭಾಗಗಳು ಕೂಡ ಅದು ದಹನ ಬಲಿಯಾಗಿ ಹೊಗೆಯಾಗಿ ಹೋಗಬೇಕು. ಅದು ಯೆಹೋವನಿಗೆ ಇಷ್ಟವಾಗಿರುವಂಥ ಒಂದು ಯಜ್ಞ ಎಂಬುದಾಗಿ ನಾವು ನೋಡ್ತೇವೆ. ಈ ದಹನ ಬಲಿಯ ಮುಖಾಂತರವಾಗಿ ಏನಾಗ್ತದಪ್ಪ ಅಂತಂದರೆ ಇಸ್ರಾಯೇಲರ ಪಾಪಗಳು ಅವು ಮುಚ್ಚಲ್ಪಡ್ತವೆ. ಅದು ತೆಗೆಯಲ್ಪಡೋದಿಲ್ಲ, ಮುಚ್ಚಲ್ಪಡುತ್ತವೆ. ಎಲ್ಲಿವರೆಗೆ ಮುಚ್ಚಲ್ಪಡುತ್ತವಪ್ಪ ಅಂತಂದರೆ ಈ ಯಜ್ಞವೇದಿಯ ನಿಜ ಸ್ವರೂಪವಾಗಿರುವಂಥ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ತನ್ನ ಅಮೂಲ್ಯವಾಗಿರುವಂಥ ರಕ್ತದ ಮುಖಾಂತರವಾಗಿ ವಿಮೋಚನೆಯನ್ನು ಕೊಡುವವರೆಗೆ ಈ ಪಾಪಗಳು ಮುಚ್ಚಲ್ಪಟ್ಟು ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ ತೆಗೆಯಲ್ಪಡುತ್ತವೆ ಸಂಪೂರ್ತಿಯಾಗಿ. ಆದ್ದರಿಂದ ಯಜ್ಞವೇದಿ ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನನ್ನೇ ಸೂಚಿಸುವಂಥದ್ದು. ಒಬ್ಬ ಪಾಪಿಯಾಗಿರುವಂಥ ಮನುಷ್ಯನು ದೇವರ ಬಳಿಗೆ ಬರಬೇಕಾದ್ರೆ ಆತನು ಪಾಪದ ಸ್ವಭಾವದ ಸ್ಥಿತಿಯಲ್ಲಿ ದೇವರ ಬಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವರು ಅತಿ ಪರಿಶುದ್ಧನಾಗಿರುವಂಥವನು. ಅತಿ ಪರಿಶುದ್ಧನಾಗಿರುವ ದೇವರ ಬಳಿಗೆ ಬರುವುದಾದರೆ ಅವನು ಸತ್ತೋಗ್ತಾನೆ. ಆತನ ಒಂದು ಪಾಪದ ಸ್ಥಿತಿ ಎಂಬಂಥ ರೀತಿಯಲ್ಲಿ ಆತನು ಬರುವಾಗ ದೇವರ ಒಂದು ನ್ಯಾಯ, ದೇವರ ಒಂದು ಪರಿಶುದ್ಧತೆ ಎನ್ನುವಂಥದ್ದು ಆತನ ದಹಿಸಿ ಬಿಡುತ್ತದೆ. ಯಾಕಂದರೆ ಪಾಪವು ಕೊಡುವಂಥ ಸಂಬಳ ದೇವರ ಸನ್ನಿಧಾನದಲ್ಲಿ ಮರಣನೇ. ಆ ಮರಣದಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ಯಜ್ಞವೇದಿಯಲ್ಲಿ ಮೊದಲು ರಕ್ತ ಸುರಿಸಲ್ಪಡಬೇಕು. ಅದು ದಹನ ಬಲಿಯಾಗಿ, ಅದು ಹೋಮವಾಗಿ ಸಂಪೂರ್ಣವಾಗಿ ಒಪ್ಪಿಸಲ್ಪಡಬೇಕು. ಇದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ತನ್ನನ್ನು ತಾನು ಕಲ್ವಾರಿ ಕ್ರೂಜೆಯಲ್ಲಿ ಸಂಪೂರ್ತಿಯಾಗಿ ಆತನು ಒಪ್ಪಿಸಿಕೊಟ್ಟನು. ತನ್ನ ಶರೀರದಲ್ಲಿರುವಂಥ ಸಮಸ್ತವಾಗಿರುವ ರಕ್ತವನ್ನು ಆತನು ಸುರಿಸಿ ರಕ್ತದ ಮುಖಾಂತರವಾಗಿ ನಮಗೆ ವಿಮೋಚನೆಯನ್ನು ಕೊಟ್ಟನು. ಮತ್ತು ಯೇಸು ಕ್ರಿಸ್ತನ ಮುಖಾಂತರವಾಗಿ ರೋಮ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಮೊದಲನೇ ನೋಡುವಾಗ ನಾವು ದೇವರೊಂದಿಗೆ ಸಮಾಧಾನವನ್ನು ಹೊಂದಲಿಕ್ಕೆ ಸಾಧ್ಯವಾಗುವಂಥದ್ದನ್ನು ಇದು ಸೂಚಿಸುತ್ತದೆ ಈ ಯಜ್ಞವೇದಿ. ಮತ್ತು ಎರಡನೇದಾಗಿ ಈ ಯಜ್ಞವೇದಿ ಯಾವ ರೀತಿಯಾಗಿ ಮಾಡಲ್ಪಟ್ಟಿದೆ ಎಂಬುದಾಗಿ ನೋಡುವಾಗ ಈ ಯಜ್ಞವೇದಿ ಜಾಲಿ ಮರದಿಂದ ಅದು ಮಾಡಲ್ಪಟ್ಟಿದೆ. ಮತ್ತು ಅದರ ಸುತ್ತಲೂ ಕೂಡ ತಾಮ್ರದ ಹಲಿಗೆಗಳು ಅದನ್ನು ತಾಮ್ರದ ತಗಡುಗಳನ್ನು ಅದಕ್ಕೆ ಒದಿಸಿರುವಂಥದ್ದು ನೋಡ್ತೇವೆ. ಈಗ ಇಲ್ಲಿ ನೋಡುವಾಗ ಜಾಲಿ ಮರ ನಮಗೆ ಕಾಣಲ್ಲ. ಜಾಲಿ ಮರ ಒಳಗಡೆ ಇದೆ. ಜಾಲಿ ಮರದಿಂದ ಮಾಡಿರುವಂಥ ದೊಡ್ಡದಾಗಿರುವಂಥ ಒಂದು ಪೆಟ್ಟಿಗೆ ಟೈಪಲ್ಲಿದೆ ಇದು. ಆದರೆ ಇದರ ಮೇಲೆ ತಾಮ್ರವನ್ನು ಒದಿಸಿದ್ದರಿಂದ ಜಾಲಿ ಮರ ಅದು ಕಾಣಲ್ಲ. ಅಂದರೆ ಇಲ್ಲಿ ನಾವು ಗಮನಿಸುವಂಥ ಮಾತೇನಪ್ಪ ಅಂತಂದರೆ ಜಾಲಿ ಮರ ಎನ್ನುವಂಥದ್ದು ಅದು ಯೇಸು ಕ್ರಿಸ್ತನ ಮನುಷ್ಯತ್ವಕ್ಕೆ ಸೂಚನೆಯಾಗಿದೆ. ಮತ್ತು ತಾಮ್ರ ಯೇಸು ಕ್ರಿಸ್ತನ ಆ ಪಾಪವನ್ನು ಸಹಿಸಿಕೊಳ್ಳುವಂಥ, ಪಾಪದ ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ಸಿದ್ಧವಾಗಿರುವಂಥ ತನ್ನ ದೈವತ್ವಕ್ಕೆ ಅದು ಸೂಚನೆಯಾಗಿದೆ ಎಂಬುದಾಗಿ ನಾವು ಗಮನಿಸಿಕೊಳ್ಳುತ್ತೇವೆ. ಈಗ ದೇವರ ವಾಕ್ಯದಲ್ಲಿ ಕೆಲವು ಮೆಟೀರಿಯಲ್ಸ್ಗಳಿಗೆ ಕೆಲವು ಸಿಗ್ನಿಫಿಕೆನ್ಸ್ ಇದೆ. ಉದಾಹರಣೆಗೆ ಬಂಗಾರ ಎನ್ನುವಂಥದ್ದು ಅದು ದೈವತ್ವವನ್ನು ಅಥವಾ ದೇವರ ಮಹಿಮೆಯನ್ನು ಸೂಚಿಸುತ್ತದೆ. ಎರಡನೇದಾಗಿ ಬೆಳ್ಳಿ ಎನ್ನುವಂಥದ್ದು ವಿಮೋಚನೆಯನ್ನು ಸೂಚಿಸುತ್ತದೆ. ಒಬ್ಬ ಇಸ್ರಾಯೇಲರಲ್ಲಿರುವಂಥ ಒಬ್ಬ ಗುಲಾಮನನ್ನು ಬಿಡಿಸಿಕೊಳ್ಳಬೇಕಾದ್ರೆ ಬೆಳ್ಳಿ ನಾಣ್ಯಗಳನ್ನು ಕೊಟ್ಟು ಅವರನ್ನು ಬಿಡಿಸಿಕೊಳ್ಳಬೇಕು. ಬೆಳ್ಳಿ ವಿಮೋಚನೆಗೆ, ಬಂಗಾರ ದೇವರ ಮಹಿಮೆ ಅಥವಾ ದೈವತ್ವಕ್ಕೆ ಸೂಚನೆ ಆಗಿದೆ. ಅದೇ ರೀತಿಯಾಗಿ ತಾಮ್ರ ಅಥವಾ ಈ ಒಂದು ಕಂಚು ಎನ್ನುವಂಥದ್ದು ದೇವರ ತೀರ್ಪಿಗೆ ಸೂಚನೆ ಆಗಿದೆ.
ಯಾವ ರೀತಿಯಾಗಿ ದೇವರ ತೀರ್ಪಿಗೆ ಸೂಚನೆ ಆಗಿದೆ ಅನ್ನುವಂಥ ಕೆಲವು ಉದಾಹರಣೆಗಳು ನಾವು ಪರೀಕ್ಷೆ ಮಾಡುವಾಗ ಅರಣ್ಯಕಾಂಡದಲ್ಲಿ 21ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡ್ತೇವೆ. ಅಲ್ಲಿ ಏನಾಗ್ತದೆ, ಅರಣ್ಯದಲ್ಲಿ ಪ್ರಯಾಣ ಮಾಡುತ್ತಿರುವಂಥ ಇಸ್ರಾಯೇಲರು ಮೋಶೆಗೆ ವಿರುದ್ಧವಾಗಿ ಮತ್ತು ದೇವರು ಕೊಟ್ಟಿರುತ್ತಿರುವಂಥ ದೇವರು ಕೊಡುತ್ತಿರುವಂಥ ಮನ್ನ ವಿರುದ್ಧವಾಗಿ ಏನು ಮಾಡಿದ್ರು, ದೇವರ ವಿರುದ್ಧವಾಗಿ ಅವರು ಗೊಣಗುವಂಥದ್ದನ್ನು ನೋಡ್ತೇವೆ. ದೇವರು ಪರಲೋಕದಿಂದ ರುಚಿಕರವಾಗಿರುವಂಥ ಮನ್ನ ಕೊಡುವಾಗ ಅದನ್ನು ಅವ್ರು ಏನು ಮಾಡ್ತಾರೆ ಅಂತಂದರೆ ಗೊಣಗ್ತಾರೆ. ಮತ್ತು ಮೋಶೆ ನಾಯಕತ್ವದ ಕುರಿತಾಗಿ ಗೊಣಗುತ್ತಾರೆ. ಈಗಾಗಲೇ ಸುಮಾರು 10 ಸತಿ ಗೊಣಗಿ ಬಂದಿದ್ದಾರೆ. ಅದೆಲ್ಲ ಈಗ ನಾನು ಡೀಟೇಲ್ ಆಗಿ ಹೇಳಲ್ಲ. ಈ ಗೊಣಗುವುದರ ಮುಖಾಂತರ ಏನಪ್ಪ ಅಂತಂದರೆ, ದೇವರಿಗೆ ಅವರು ಕೋಪವನ್ನು ಎಬ್ಬಿಸಿದ್ದರ ನಿಮಿತ್ತವಾಗಿ ದೇವರು ಅವರ ಮಧ್ಯದಲ್ಲಿ ಉರಿ ಸರ್ಪಗಳನ್ನು ಕಳಿಸಿಕೊಡ್ತಾರೆ. ಆ ಉರಿ ಸರ್ಪಗಳು ಕಚ್ಚುವುದರ ಮುಖಾಂತರವಾಗಿ ಇಸ್ರಾಯೇಲರು ಉರಿಮಂಡಲದ ಆ ಒಂದು ಕಚ್ಚುವಾಗ ಆ ನೋವು ತಡೆಯಲಾರದೆ ಅನೇಕರು ಸಾಯುತ್ತಾ ನೋವಿನಿಂದ ಕೂಗುತ್ತಾ ಅವರು ಮೋಶೆ ಬಳಿಗೆ ಬಂದು ನಮ್ಮದು ತಪ್ಪಾಯಿತು, ನಮಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಿದಾಗ ಮೋಶೆ ಏನು ಮಾಡ್ತಾರೆ, ಇಸ್ರಾಯೇಲರ ಪರವಾಗಿ ಆತನು ಪ್ರಾರ್ಥನೆ ಮಾಡುವಾಗ ದೇವರು ಏನು ಮಾಡ್ತಾನೆ, ಇವರ ಮೇಲೆ ಬಂದಿರುವಂಥ ಶಿಕ್ಷೆಗೆ ಸಾದೃಶ್ಯವಾಗಿರುವಂಥ ಒಂದು ತಾಮ್ರದ ಸರ್ಪವನ್ನು ಮಾಡಿ ಅದನ್ನು ಒಂದು ನಿಲುಗಂಬಿಯ ಮೇಲೆ ನಿಲ್ಲಿಸು, ಯಾರಾದರೆ ಅದನ್ನು ನೋಡ್ತಾರೋ ಅವರಿಗೆ ಈ ಉರಿಮಂಡಲದ ನೋವು ಸಂಕಟದಿಂದ ಬಿಡುಗಡೆ ಉಂಟಾಗುತ್ತದೆ ಎಂಬುದಾಗಿ ಹೇಳ್ತಾನೆ. ಅದೇ ರೀತಿಯಾಗಿ ಮೋಶೆ ಏನು ಮಾಡ್ತಾನೆ, ಒಂದು ತಾಮ್ರದ ಸರ್ಪವನ್ನು ಮಾಡಿ ಒಂದು 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 ಕಂಬದ ಮೇಲೆ ಅದನ್ನು ನಿಲ್ಲಿಸುವಾಗ ಯಾರಾದರೆ ಮೋಶೆಯ ಮಾತಿಗೆ ನಂಬಿಕೆ ಇಟ್ಟು ಆ ತಾಮ್ರದ ಸರ್ಪವನ್ನು ನೋಡುತ್ತಾರೋ ಅವರಿಗೆ ಈ ದೇವರ ತೀರ್ಪಿನ ಮುಖಾಂತರವಾಗಿ ಬಂದಿರುವಂಥ ಶಿಕ್ಷೆಯಿಂದ ಬಿಡುಗಡೆ ಉಂಟಾಗುತ್ತೆ. ಯಾರಾದರೆ ನಂಬಿಕೆ ಇಡಲ್ಲ, ನೋಡಲ್ಲ, ಅವರು ಸಾಯ್ತಾರೆ, ಅವರು ಕಷ್ಟವನ್ನು ಅನುಭವಿಸ್ತಾರೆ, ಶಿಕ್ಷೆಯನ್ನು ಅನುಭವಿಸ್ತಾರೆ. ಈ ತಾಮ್ರದ ಸರ್ಪ ಅದು ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಸೂಚನೆಯಾಗಿದೆ. ಯಾಕಂದರೆ ಗಲಾತ್ಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 13 ಮತ್ತು 14ನೇ ವಚನದಲ್ಲಿ ನೋಡುವಾಗ ಆತನು ಮರದ ಮೇಲೆ ತೂಗಾಕಲ್ಪಡುವಂಥವನು ಶಾಪಗ್ರಸ್ತನು ಎಂಬುದಾಗಿ ನೋಡ್ತೇವೆ. ಯೇಸು ಕ್ರಿಸ್ತನು ಯಾವಾಗ ಶಾಪಗ್ರಸ್ತನಾದನು? ಅದೇ 5ನೇ ಅಧ್ಯಾಯ 21ನೇ ಕೊರಿಂಥ ಪತ್ರಿಕೆಯಲ್ಲಿ ಬರುವಾಗ ಪಾಪ ಜ್ಞಾನವಿಲ್ಲದಿರುವಂಥವನು ಪಾಪವಾದನು ಎಂಬುದಾಗಿ ನೋಡ್ತೇವೆ. ಯೇಸು ಕ್ರಿಸ್ತನು ಯಾವಾಗ ಪಾಪವಾದನು? ಪಾಪಿ ಅಲ್ಲ, ಪಾಪವಾದನು. ಅಂದರೆ ನಮ್ಮೆಲ್ಲರ ದೋಷ ಫಲಗಳನ್ನು ಯೆಹೋವನ ಆತನ ಮೇಲೆ ಹಾಕಿದನು, ನಮ್ಮೆಲ್ಲರ ಶಾಪವನ್ನು ಯೆಹೋವನ ಆತನ ಮೇಲೆ ಹಾಕಿದನು, ಅಥವಾ ನಮ್ಮೆಲ್ಲರ ಪಾಪ ಶಿಕ್ಷೆ ಪಾಪದ ದೋಷ ಫಲಗಳನ್ನೆಲ್ಲವನ್ನು ಕೂಡ ಯೇಸು ಕ್ರಿಸ್ತ ತನ್ನ ಮೇಲೆ ಹಾಕಿಕೊಂಡದ್ರಿಂದ ಆತನು ಶಾಪಗ್ರಸ್ತನಾಗಿ ಆ ಪಾಪಕ್ಕೆ ಬರಬೇಕಾಗಿರುವ ಶಿಕ್ಷೆಯನ್ನು ಆತನು ಆ ಶಿಲುಬೆಯ ಮೇಲೆ ಅನುಭವಿಸಿದನು. ಶಿಲುಬೆಯ ಮೇಲೆ ಅನುಭವಿಸಿರುವಂಥ ಆ ಮರಣ ಅದು ಯೇಸು ಕ್ರಿಸ್ತನದಲ್ಲ, ಅದು ನಿನ್ನದು ಮತ್ತು ನನ್ನದು. ಆ ಅನುಭವನ ಅನುಭವಿಸಿ ಯಾರಾದರೆ ಆತನ ಒಂದು ವಿಮೋಚನೆಯ ಕಾರ್ಯಕ್ರಮ ಅಥವಾ ಆ ಪ್ರಾಯಶ್ಚಿತ್ತ ಯಜ್ಞದ ಮೇಲೆ ನಂಬಿಕೆ ಇಡುತ್ತಾರೋ, ಆ ನಂಬಿಕೆ ಇಟ್ಟು ಯೇಸು ಕ್ರಿಸ್ತನನ್ನು ನೋಡುತ್ತಾರೋ ಅವರಿಗೆ ವಿಮೋಚನೆ ಆಗುವಂಥದ್ದು ನೋಡ್ತೇವೆ. ಅಂದರೆ ತಾಮ್ರ ಎನ್ನುವಂಥದ್ದು ದೇವರ ತೀರ್ಪಿಗೆ ಸಾದೃಶ್ಯವಾಗಿದೆ. ಅದನ್ನು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 23ನೇ ವಚನದಲ್ಲೂ ಕೂಡ ಒಂದು ಮಾತು ನೋಡ್ತೇವೆ. ಏನು ಮಾತು ನೋಡ್ತೇವೆ? ಅಲ್ಲಿ ಇಸ್ರಾಯೇಲರಿಗೆ ದೇವರು ತಮ್ಮ ದೇವರ ವಿಧಿ ನಿಯಮಗಳನ್ನು, ದೇವರ ಆಜ್ಞೆ ವಿಧಿಗಳನ್ನು ಅವರು ಚಾಚು ತಪ್ಪದೆ ನೆರವೇರಿಸಿಕೊಂಡು ಹೋದರೆ ಅವರಿಗೆ ಎಂತೆಂಥ ಆಶೀರ್ವಾದಗಳನ್ನು ಕೊಡ್ತೀನಿ ಎಂಬುದಾಗಿ ಒಂದು ಪಟ್ಟಿ ಮಾಡಿದ್ದಾನೆ. ಒಂದು ವೇಳೆ ಇಸ್ರಾಯೇಲರು ದೇವರನ್ನು ತೊರೆದು ಆತನ ಆಜ್ಞೆಗಳನ್ನು ಉಲ್ಲಂಘಿಸಿ ಅನ್ಯ ದೇವತೆಗಳಿಗೆ ಅವರು ಪೂಜೆ ಮಾಡುತ್ತಾ ಅಕ್ರಮವಾಗಿರುವಂಥ ಜೀವಿತವನ್ನು ಜೀವಿಸುವುದಾದರೆ ಅವರಿಗೆ ಯಾವ ಶಾಪ ಬರುತ್ತೆ ಎಂಬುದಾಗಿ ಹೇಳ್ತಾನೆ. ಆ ಶಾಪದಲ್ಲಿ ಒಂದು ಶಾಪ ಯಾವುದಪ್ಪ ಅಂತಂದರೆ ಆಕಾಶವನ್ನು ಕಂಚನ್ನಾಗಿ ಮಾಡುತ್ತೇನೆ ಎಂಬುದಾಗಿ ಹೇಳ್ತಾನೆ ದೇವರು. ಆಕಾಶವನ್ನು ಕಂಚನ್ನಾಗಿ ಮಾಡುತ್ತೇನೆ ಅದರ ಅರ್ಥ ಏನಂತಂದರೆ ಅವರಿಗೆ ಮಳೆ ಎನ್ನುವಂಥದ್ದು ದೇವರು ನಿಲ್ಲಿಸಿಬಿಡ್ತಾನೆ. ಮಳೆ ಯಾವಾಗ ನಿಂತು ಹೋಗ್ತದೋ ಬರಗಾಲ ಪ್ರಾರಂಭ ಆಗ್ತದೆ, ಬೆಳೆ ಸಿಕ್ಕಲ್ಲ, ಜೀವನಕ್ಕೆ ತೊಂದರೆ ಉಂಟಾಗ್ತದೆ. ಆದ್ದರಿಂದ ಈ ಕಂಚು ಎನ್ನುವಂಥದ್ದು ಕೂಡ ಅದು ಶಾಪಕ್ಕೆ ಅಥವಾ ದೇವರ ಶಿಕ್ಷೆಗೆ ಸಾದೃಶ್ಯವಾಗಿರುವಂಥದ್ದು. ಅದೇ ರೀತಿಯಾಗಿ ಪ್ರಕಟಣೆ ಗ್ರಂಥ, ದಯಮಾಡಿ ಯಾರೊಬ್ಬರು ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 14 ಮತ್ತು 15ನೇ ವಚನ ಓದ್ರಿ.
ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 14 ಮತ್ತು 15ನೇ ವಚನ. ಪ್ರಕಟಣೆ ಗ್ರಂಥ 1:14-15. ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ ಆತನ ಧ್ವನಿಯು ಜಲ ಪ್ರವಾಹದ ಘೋಷದಂತೆಯೂ ಇದ್ದವು. ಮುಂದೆ ಓದಿ. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಆತನ ಬಾಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು. ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು, ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾದೆನು ಮತ್ತು ಇಗೋ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಆದುದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆ. ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳ ಮತ್ತು 7 ಚಿನ್ನದ ದೀಪಸ್ತಂಭಗಳ ಗೂಢಾರ್ಥವನ್ನು ವಿವರಿಸುತ್ತೇನೆ. ಅದರಲ್ಲಿ ನಾವು ಮುಖ್ಯ ಒಂದು ಕಂಡು ಬರುವಂತ ಒಂದು ಅಂದ್ರೆ ಇಲ್ಲಿ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಪುನರುತ್ಥಾನವು ಆದ ಮೇಲೆ ಮಹಿಮೆಯಲ್ಲಿ ಆತನು ಕಾಣಿಸಿಕೊಳ್ಳುವಂಥದ್ದು ನೋಡ್ತಾ ಇದ್ದೇವೆ. ಯಾರಿಗೆ ಕಾಣಿಸಿಕೊಳ್ತಾನೆ ಅಂತಂದ್ರೆ ಆತನ ಶಿಷ್ಯನಾಗಿರುವಂಥ ಅಪೊಸ್ತಲನಾಗಿರುವಂಥ ಯೋಹಾನನಿಗೆ ಕಾಣಿಸಿಕೊಳ್ಳುತ್ತಾನೆ. ಈ ಮಹಿಮೆಯಲ್ಲಿರುವಂಥ ಕ್ರಿಸ್ತನ ಕಾಣಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಯೋಹಾನ ಏನು ಮಾಡ್ತಾನೆ, ಸತ್ತವನ ರೀತಿಯಲ್ಲಿ ಅಲ್ಲಿ ಅಡ್ಡ ಬೀಳುವಂಥದ್ದನ್ನು ನೋಡ್ತೇವೆ. ಆದರೆ 15ನೇ ವಚನಕ್ಕೆ ಬರುವಂಥ ಸಂದರ್ಭದಲ್ಲಿ ಆತನ ಪಾದಗಳು ಕುಲಿಮೆಯಲ್ಲಿ ಕಾಯಿಸಿದ ತಾಮ್ರದಂತೆ ಎಂಬುದಾಗಿ ನೋಡ್ತೇವೆ. ಪಾದಗಳು ಕುಲಿಮೆಯಲ್ಲಿ ಕಾಯಿಸಿದಂಥ ತಾಮ್ರದಂತೆ. ಆತನ ಪಾದಗಳು ಕುಲಿಮೆಯಿಂದ ಕಾಯಿಸಿದಂಥ ತಾಮ್ರಗಳು ಯಾತಕ್ಕೆ ಸೂಚನೆ ಆಗಿದೆ ಅಂತಂದರೆ, ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಈ ಒಂದು ಪ್ರಕಟಣೆ ಗ್ರಂಥದಲ್ಲಿ 6ನೇ ಅಧ್ಯಾಯದಿಂದ ಹಿಡಿದು 18ನೇ ಅಧ್ಯಾಯದವರೆಗೆ ಈ ಲೋಕದ ಮೇಲೆ ತೀರ್ಪನ್ನು ಮಾಡಲಿಕ್ಕೋಸ್ಕರವಾಗಿ, ಲೋಕದಲ್ಲಿರುವಂಥ ಆತನನ್ನು ತಿರಸ್ಕಾರ ಮಾಡಿರುವಂಥ ಜನರಿಗೆ ಆತನು ನ್ಯಾಯವನ್ನು ಅಥವಾ ತೀರ್ಪನ್ನು ಮಾಡಲಿಕ್ಕೋಸ್ಕರವಾಗಿ ಬರುವಂಥ ದೇವರಾಗಿದ್ದಾನೆ. ಆತನ ಕಾಲುಗಳು ತಾಮ್ರದಂತೆ ಇರುವಂಥದ್ದು ಅರ್ಥವೇನಪ್ಪ ಅಂತಂದರೆ, ತೀರ್ಪು ಮಾಡಲಿಕ್ಕೆ ಬರುವಂಥ ಒಬ್ಬ ಕ್ರಿಸ್ತನನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ತಾಮ್ರ ಎನ್ನುವಂಥದ್ದು ತೀರ್ಪಿಗೆ ಸಾದೃಶ್ಯವಾಗಿದೆ. ಅದು ಎಲ್ಲಿ ನೆರವೇರಿತು? ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ನೆರವೇರಿತು. ಎಲ್ಲಿ? ಶಿಲುಬೆಯ ಮೇಲೆ ನಮ್ಮೆಲ್ಲರ ಪಾಪದ ಶಿಕ್ಷೆಯನ್ನು, ದೇವರ ತೀರ್ಪನ್ನು, ದೇವರ ಉಗ್ರತೆಯನ್ನು, ಪಾಪದ ಮರಣವನ್ನು ಸಂಪೂರ್ತಿಯಾಗಿ ಕಲ್ವಾರಿ ಕ್ರೂಜಲ್ಲಿ ಆತನು ಅನುಭವಿಸಿದನು. ಮತ್ತು ಆತನಲ್ಲಿ ನಂಬಿಕೆ ಇಡುವುದರ ಮುಖಾಂತರವಾಗಿ ನಮಗೆ ವಿಮೋಚನೆಯನ್ನು ಕೊಡುವಂಥ ದೇವರಾಗಿದ್ದಾನೆ ಎಂಬುದಾಗಿ ನಾವು ಗಮನಿಸುತ್ತೇವೆ. ಈ ರೀತಿಯಾಗಿ ಈ ಒಂದು ಮೆಟೀರಿಯಲ್ ಯೂಸ್ ಮಾಡಿರುವಂಥದ್ದು ಈ ಒಂದು ಯಜ್ಞವೇದಿಗೆ, ಅದು ಯಜ್ಞವೇದಿಯಲ್ಲಿ ನಾವು ಗಮನಿಸುವಾಗ ಜಾಲಿ ಮರ ಇದೆ ಮತ್ತು ತಾಮ್ರ ಇದೆ. ಜಾಲಿ ಮರ ಅದು ರಕ್ಷಕನಾದ ಯೇಸು ಕ್ರಿಸ್ತನ ಮನುಷ್ಯತ್ವವನ್ನು ತೋರಿಸುವಂಥದ್ದು. ತಾಮ್ರ ಎನ್ನುವಂಥದ್ದು ಆತನು ಸಿನ್ಬೇರರ್, ಪಾಪದ ಶಿಕ್ಷೆಯನ್ನು, ಪಾಪದ ಮರಣವನ್ನು ಅನುಭವಿಸಲಿಕ್ಕೆ ಶಕ್ತನಾಗಿರುವಂಥ ದೇವರ ತೀರ್ಪನ್ನು ತನ್ನ ಶರೀರದಲ್ಲಿ ಅನುಭವಿಸಲಿಕ್ಕೆ ಬಂದಂಥ ವ್ಯಕ್ತಿ ಎಂಬುದಾಗಿ ನಾವು ಗಮನಿಸಿಕೊಳ್ಬೇಕು. ಮತ್ತು ಮೂರನೇದಾಗಿ ಅದರ ಡೈಮೆನ್ಷನ್ಸ್ ಅಂದರೆ ಅದರ ಅಳತೆಗಳನ್ನು ನೋಡುವಾಗ ಅದು 5 ಮೊಳ ಅಗಲ, 5 ಮೊಳ ಉದ್ದ ಎನ್ನುವಂಥ ನೋಡ್ತೇವೆ. ಅಂದರೆ ಚಚ್ಚೌಕವಾಗಿರುವಂಥದ್ದನ್ನು ನೋಡ್ತಾ ಇದ್ದೇವೆ. 5 ಮೊಳ ಅಗಲ, 5 ಮೊಳ ಉದ್ದ, ಅದು ಚಚ್ಚೌಕವಾಗಿದೆ. ಅಂದರೆ ಯಾವ ರೀತಿಯಾಗಿ ಅಂತಂದರೆ ಈ 4 ಫ್ರೇಮ್ಗಳಿದೆಯಲ್ಲ, ಅದು ಚಚ್ಚೌಕವಾಗಿರುವಂಥ ನೋಡ್ತೇವೆ. ಇಲ್ಲಿ 5 ಮೊಳ, ಹಿಂಗೆ 5 ಮೊಳ ಅಗಲ ಮತ್ತು ಉದ್ದ, ಇವೆರಡೂ ಕೂಡ 5 ಮೊಳನೇ. ಈ 5 ಎನ್ನುವಂಥ ಸಂಖ್ಯೆ ದೇವರ ವಾಕ್ಯದಲ್ಲಿ ಸಂಖ್ಯೆಗೆಲ್ಲ ಕೂಡ ಒಂದೊಂದು ಅರ್ಥ ಇದೆ. ಒಂದು, ಅದು ಸರ್ವಶಕ್ತನಾಗಿರುವಂಥ ಒಬ್ಬನೇ ದೇವರಿಗೆ ಅದು ಸಾದೃಶ್ಯವಾಗಿದೆ. 2 ಸಾಕ್ಷಿಗಳಿಗೆ ಸಾದೃಶ್ಯವಾಗಿದೆ. 3 ತ್ರಯೇಕತ್ವಕ್ಕೆ ಸಾಕ್ಷಿಯಾಗಿದೆ. 4 ಭೂಲೋಕದ 4 ದಿಕ್ಕುಗಳಿಗೆ, ಅದು 4 ಸುವಾರ್ತೆಗಳಿಗೆ ಸಾದೃಶ್ಯವಾಗಿದೆ. 5 ಎನ್ನುವಂಥದ್ದು ದೇವರ ಕೃಪೆಗೆ ಸಾದೃಶ್ಯವಾಗಿದೆ. 6 ಮನುಷ್ಯನ ಸಂಖ್ಯೆ. 7 ಅದು ಪರಿಪೂರ್ಣತೆ. 8 ಪರಲೋಕದ ಸಂಖ್ಯೆ. 10 ಆಜ್ಞೆಗಳನ್ನು ಸೂಚಿಸುವಂಥದ್ದು. ಮತ್ತು 12 ಅಡ್ಮಿನಿಸ್ಟ್ರೇಷನ್ ಸೂಚಿಸುವಂಥದ್ದು. ಈ ರೀತಿಯಾಗಿ ಸಂಖ್ಯೆಗಳಿಗೆ ಒಂದೊಂದು ಅರ್ಥ ಇದೆ. ಇಲ್ಲಿ 5 ಎನ್ನುವಂಥದ್ರಲ್ಲಿ ಅದು ದೇವರ ಕೃಪೆಗೆ ಸಾದೃಶ್ಯವಾಗಿರುವಂಥದ್ದು.
ಮತ್ತು 5+5 10 ಆಜ್ಞೆಗಳು. ಅಲ್ಲಿ ಕೂಡ 5 ಆಜ್ಞೆಗಳು ದೇವರಿಗೆ ಸಂಬಂಧಪಟ್ಟಿರುವಂಥವುಗಳು, 5 ಆಜ್ಞೆಗಳು ಮನುಷ್ಯನಿಗೂ ಸಂಬಂಧಪಟ್ಟಿರುವಂಥವುಗಳು. ಈ ರೀತಿಯಾಗಿರುವಂಥ ಕೃಪೆಯನ್ನು ಇಲ್ಲಿ ನಾವು ಗಮನಿಸುತ್ತೇವೆ. ಎಫೆಸರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನಕ್ಕೆ ಬರುವಂಥ ಸಂದರ್ಭದಲ್ಲಿ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದ್ದೇವೆ ಎನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಿಕೊಳ್ಳಬೇಕು. ಮತ್ತು ಇದರ ಎತ್ತರ 3 ಮೊಳ ಎಂಬುದಾಗಿ, ಎತ್ತರ ಅಂತಂದರೆ ಈ ಕೆಳಗಿನಿಂದ ಮೇಲಿನವರೆಗೆ 3 ಮೊಳ ಎಂಬುದಾಗಿ ನೋಡ್ತೇವೆ. 3 ಎನ್ನುವಂಥದ್ದು ತ್ರಯೇಕತ್ವಕ್ಕೆ ಸೂಚನೆ. ತ್ರಯೇಕನಾಗಿರುವಂಥ ದೇವರು, ಆತನು ಕೃಪಾಮಯನು ಎನ್ನುವಂಥ ಒಂದು ಸತ್ಯವನ್ನು ಇಲ್ಲಿ ನಾವು ಗಮನಿಸಿಕೊಳ್ಳುತ್ತೇವೆ. ಇದು ಚೊಚ್ಚೌಕವಾಗಿದೆ ಅಂತಂದರೆ ಆತನ ಕೃಪೆಯು ಪ್ರಪಂಚದ 4 ಕಡೆಯಲ್ಲೂ ಕೂಡ ಅದು ಈಕ್ವಲ್ ಆಗಿ ಸಿಕ್ಕುವಂಥದ್ದು ಎಂಬುವಂಥದ್ದನ್ನು ಈ ಡೈಮೆನ್ಷನ್ಸ್ಗಳಲ್ಲಿ ನಾವು ಗಮನಿಸುತ್ತೇವೆ. 4ನೇದು ಯಜ್ಞವೇದಿಯ ಕೊಂಬುಗಳನ್ನು ನೋಡ್ತಾ ಇದ್ದೇವೆ. ಯಜ್ಞವೇದಿಯ ಕೊಂಬಿಲಿದೆ ನೋಡಿ, ಇಲ್ಲಿ ಕಾಣ್ತೀವಿ ನೋಡಿ ಈ ಕೊಂಬುಗಳು. ಈ ಕೊಂಬುಗಳು ಯಾಕಿದೆಪ್ಪ ಅಂತಂದರೆ ಈ ಕುರಿಯನ್ನು ಅಲ್ಲಿ ಸರ್ವಾಂಗ ಹೋಮಕ್ಕೆ ಅದನ್ನು ಬಲಿ ಕೊಡೋದಕ್ಕಿಂತ ಮೊದಲು ಕುರಿಯನ್ನಾಗಲಿ ಅಥವಾ ಓರಿಯನ್ನಾಗಲಿ ಏನು ಮಾಡ್ತಾರೆ, ಆ ಕೊಂಬು ಕಟ್ಟಾಕ್ತಾರೆ. ಅಲ್ಲಿರ್ತದೆ ಸ್ವಲ್ಪ ಸಮಯ. ಅದು ಆ ಕೊಂಬು ಎನ್ನುವಂಥದ್ದು ಅದು ಬಲಕ್ಕೆ ಸಾದೃಶ್ಯ. ಆ ಇಸ್ರಾಯೇಲ್ರಲ್ಲಿ ಒಂದು ವೇಳೆ ಯಾರಾದರೂ ಕೂಡ ಆಕಸ್ಮಿಕವಾಗಿ ಯಾರನ್ನಾದರೂ ಕೂಡ ಮರ್ಡರ್ ಮಾಡಿದ್ರೆ ಅವನು ಓಡಿ ಬಂದು ಆ ಕೊಂಬನ್ನು ಇಟ್ಟುಕೊಂಡ್ರೆ ಅವನನ್ನು ಕೊಲ್ಲಂಗಿಲ್ಲ. ಅದು ಕೃಪೆಯ ಬಲಕ್ಕೆ, ದೇವರ ಕೃಪೆ ಅದು ಬಲಪ್ರದವಾಗಿರುವಂಥದ್ದು ಎನ್ನುವಂಥದ್ದನ್ನು ನಾವು ಗಮನಿಸುತ್ತೇವೆ. ಈ ಕೊಂಬುಗಳಲ್ಲಿ ಕಡಲ್ಪಟ್ಟಿರುವಂಥ ಆ ಓರೆಯನ್ನು ಏನು ಮಾಡ್ತಾರೆ, ಅದನ್ನು ಒದಿಸಿ ಅದರ ರಕ್ತವನ್ನು ಬೆರಳಿನ ತಕ್ಕೊಂಡು ಆ ಕೊಂಬುಗಳಿಗೆ ಅಂಟಿಸ್ತಾರೆ. ರಕ್ತವನ್ನು ಒಂದು ಬೋಗುಣಿಯಲ್ಲಿ ರಕ್ತವನ್ನು ತೆಕ್ಕೊಂಡು ಅದನ್ನು ಕೊಂಬುಗಳಿಗೆ ಅಂಟಿಸಿ ಮಿಕ್ಕಿರುವಂಥ ರಕ್ತವನ್ನು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಯಜ್ಞವೇದಿಯ ಕೆಳಭಾಗದಲ್ಲಿ ಅದನ್ನು ಸುರಿತಾರೆ. ಮತ್ತು ಆ ಪ್ರಾಣಿಯಲ್ಲಿರುವ ಹೊಟ್ಟೆಯಲ್ಲಿರುವಂಥ ಆ ಕರಳುಗಳನ್ನೆಲ್ಲ ಕೂಡ ತೆಗೆದುಹಾಕಿ, ಚರ್ಮವನ್ನು ತೆಗೆದುಹಾಕಿ, ಆಮೇಲೆ ಆ ಸಂಪೂರ್ಣವಾಗಿರುವಂಥ ಆ ದೇಹವನ್ನು ಅದರಲ್ಲಿ ಆ ಬೆಂಕಿಯಲ್ಲಿ ಹಾಕಿ ಸುಡುತ್ತಾರೆ. ಯಾವುದೇ ಭಾಗವೂ ಕೂಡ ಅದು ಬಿಟ್ಟು ಬಿಡೋದಿಲ್ಲ. ಅದು ಸಂಪೂರ್ಣವಾಗಿ ಅದು ಸುಡಲ್ಪಡಬೇಕು. ಇದು ಯಜ್ಞವೇದಿಯಲ್ಲಿ ಉಂಟಾಗುವಂಥ ಒಂದು ಕಾರ್ಯಕ್ರಮವನ್ನು ನಾವು ನೋಡ್ತೇವೆ. ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನು ಕೂಡ ಆತನು ನಮಗೋಸ್ಕರವಾಗಿ ಸಂಪೂರ್ತಿಯಾಗಿ ಆತನು ಸಮರ್ಪಿಸಿಕೊಂಡನು. ಆತನು ಎಲ್ಲ ಒಂದು ರಕ್ತವನ್ನು ನಮಗೋಸ್ಕರವಾಗಿ ಯಾವುದನ್ನು ಕೂಡ ತನಗೋಸ್ಕರವಾಗಿ ಉಳಿಸಿಕೊಳ್ಳದೆ ಆತನು ನಮಗೋಸ್ಕರವಾಗಿ ಒಪ್ಪಿಸಿಕೊಟ್ಟಿರುವಂಥದ್ದನ್ನು ನಾವಿಲ್ಲಿ ಗಮನಿಸಿಕೊಳ್ಳಬೇಕು. ಮತ್ತು ನಾಲ್ಕನೇದಾಗಿ ಇನ್ನೊಂದು ಐದನೇದಾಗಿ ಗಮನಿಸುವಂಥ ಮಾತೇನಪ್ಪ ಅಂತಂದರೆ ಅಲ್ಲಿ ಇರುವಂಥ ಒಂದು ಉಪಕರಣಗಳು. ದಯಮಾಡಿ ಯಾರಾದರೂ 27ನೇ ಅಧ್ಯಾಯ 3, 4 ಮತ್ತು 5ನೇ ವಚನ ಹೋದರೆ ಉಪಕರಣಗಳು ಇರುತ್ತೆ ನಾವು ನೋಡ್ತೇವೆ. ಇಪ್ಪತ್ತೇಳನೇ ಅಧ್ಯಾಯ 3, 4, 5. ಯಾರಿಲ್ವಾ ಓದೋರು? ಓಕೆ. ಅದರಲ್ಲಿರುವ ಬೂದಿಯನ್ನು ತೆಗೆದುಕ್ಕಾಗಿ ಬಟ್ಟಲುಗಳನ್ನು ಮಾಡಿಸಬೇಕು. ಸಲಿಕೆಗಳನ್ನು, ಬೋಗಿಣಿಗಳನ್ನು, ಮುಳ್ಳನ್ನು, ಅಗ್ಗಿಷ್ಟಿಗೆಗಳನ್ನು ಮಾಡಿಸಬೇಕು. ಆ ಉಪಕರಣಗಳೆಲ್ಲ ತಾಮ್ರಗಳಾಗಿರಬೇಕು. ಅಂದರೆ ಇಲ್ಲಿ ಬೂದಿಯನ್ನು ತೆಗಿಲಿಕ್ಕೋಸ್ಕರವಾಗಿ ಒಂದು ಉಪಕರಣಗಳನ್ನು ನೋಡ್ತಾ ಇದ್ದೇವೆ. ಈ ಬೂದಿಯನ್ನು ತೆಗಿಲಿಕ್ಕೋಸ್ಕರ ಅಂತಂದರೆ ಯಾವಾಗಾದರೆ ಒಂದು ಪ್ರಾಣಿನ ಒದಿಸಿ ದಹನ ಬಲಿಯಾಗಿ ಬೆಂಕಿಯಲ್ಲಿ ಹಾಕಿದಾಗ ಅದು ಸಂಪೂರ್ತಿಯಾಗಿ ಸುಟ್ಟು ಪೂರ್ತಿಯಾಗಿ ಬೂದಿ ಕೆಳಗೆ ಬಿದ್ದಾಗಲೇ ಅದರ ಒಂದು ಬಲಿ ಅಥವಾ ಅರ್ಪಣೆ ಎನ್ನುವಂಥದ್ದು ಅದು ಕಂಪ್ಲೀಟ್ ಆದಂಗೆ ಲೆಕ್ಕ. ಅದು ಎರಡನೇದಾಗಿ ಈ ಒಂದು ಬೋಗಣಿಯನ್ನು ನೋಡ್ತಾ ಇದ್ದೇವೆ. ಅದು ರಕ್ತವನ್ನು ಹಿಡ್ಕೊಂಡು ಅದನ್ನು ಕೊಂಬುಗಳು ಹಚ್ಚಲಿಕ್ಕೂ ಮತ್ತು ಮಿಕ್ಕಿರುವಂಥದ್ದನ್ನು ಕೆಳಗೆ ಚೆಲ್ಲಲಿಕ್ಕೂ ಉಪಯೋಗಿಸ್ಕೊಳ್ತಾರೆ. ಮತ್ತು ಅದೇ ರೀತಿಯಾಗಿ ಸಲಿಕೆಗಳನ್ನು ನೋಡ್ತೇವೆ. ಸಲಿಕೆಗಳು ಯಾಕಂದರೆ ಬೆಂಕಿಯನ್ನು ಸರಿಯಾಗಿ ಸುಡಲಿಕ್ಕೋಸ್ಕರವಾಗಿ, ಬೆಂಕಿಯನ್ನು ಉತ್ಪತ್ತಿ ಮಾಡಲಿಕ್ಕೆ ಬೇಕಾಗುವಂಥ, ಅದನ್ನು ಸರಿಸಲಿಕ್ಕೆ ಬೇಕಾಗಿರುವಂಥ ರೀತಿಯಲ್ಲಿ ಸಲಿಕೆಗಳನ್ನು ಉಪಯೋಗಿಸ್ಕೊಳ್ತಾರೆ. ಆದರೆ ಇನ್ನೊಂದು ಮುಖ್ಯವಾಗಿರುವ ಸಂಗತಿ ಏನಂತಂದರೆ ಈ ಯಜ್ಞವೇದಿಯ ಮಧ್ಯಭಾಗದಲ್ಲಿ ಜೌಳಿಗೆಯ ವೇದಿಯು ಇರಬೇಕು ಎಂಬುದಾಗಿ. ಅಂದರೆ ಅದು ಇಲ್ಲಿ ನನಗೆ ಕಾಣ್ತಾ ಇಲ್ಲ, ಇಲ್ಲಿ ತೋರಿಸ್ಲಿಕ್ಕಾಗಲ್ಲ.
ಇದು ಒಟ್ಟು 3 ಮೊಳ ಇದೆ. 3 ಮೊಳ ಮಧ್ಯಭಾಗ ಅಂದರೆ 1.5 ಮೊಳ. ಈ 1.5 ಮೊಳದಲ್ಲಿ ಏನಾಗುತ್ತೆ ಅಂದರೆ ಒಂದು ಜಾಲರಿ ಇರುತ್ತೆ, ಅದು ಕೂಡ ತಾಮ್ರದ್ದೇ. ಆ ಜಾಲರಿಯ ಮೇಲೆ ಅಗ್ಗಿಷ್ಟಿಗೆಗಳು ಅಥವಾ ಇದ್ದಲು, ಬೆಂಕಿ ಉತ್ಪಾದನೆ ಮಾಡುವಂಥ ಮರ ಅವೆಲ್ಲ ಹಾಕ್ತಾರೆ. ಅದರ ಮೇಲೆ ಉರಿ ಬರ್ತದೆ. ಈ ಉರಿಯಲ್ಲಿ ಸುಡಲ್ಪಟ್ಟಿರುವಂಥ ಒಂದು ಬಲಿಯ ಮಾಂಸ ಯಾವುದೇ ಇರಲಿ, ಅದು ಸುಟ್ಟ ಮೇಲೆ ಬೂದಿಯಾಗಿ ಈ ಜಾಲರಿಯಿಂದ ಕೆಳಗೆ ಬೀಳುತ್ತೆ. ಈ ಜಾಲರಿ ಎನ್ನುವಂಥದ್ದು ತೀರ್ಪಿಗೆ ಸಾದೃಶ್ಯವಾಗಿದೆ. ಅದು ಎಲ್ಲಿದೆ? 1.5 ಮೊಳ ಎತ್ತರದಲ್ಲಿದೆ. ನೀವು ದೇವದರ್ಶನ ಗುಡಾರಕ್ಕೆ ಬರುವುದಾದರೆ, ನಿಮಗೆ ತೋರಿಸ್ತೇನೆ. ದೇವದರ್ಶನ ಗುಡಾರಕ್ಕೆ ಬರೋದಾದರೆ ಈ ಒಂದು ದೇವದರ್ಶನ ಗುಡಾರದಲ್ಲಿ ಕೃಪಾಸನ ಇದೆಯಲ್ಲ, ಇದು 1.5 ಮೊಳ ಎತ್ತರದಲ್ಲಿರುವಂಥದ್ದು. ಇಲ್ಲಿ 1.5 ಮೊಳ ಎತ್ತರದಲ್ಲಿ ಕೃಪಾಸನ ಇದೆ. ಇದು ಕೃಪೆಗೆ ಸಾದೃಶ್ಯ. ಅದೇ ರೀತಿಯಾಗಿ ಯಜ್ಞವೇದಿಗೆ ಬರುವಂಥ ಸಂದರ್ಭದಲ್ಲಿ 1.5 ಮೊಳ ಎತ್ತರದಲ್ಲಿ ಜಾಲರಿ ಇರುವಂಥದ್ದು, ಇದು ತೀರ್ಪಿಗೆ ಸಾದೃಶ್ಯ. ಇದರ ಮುಖಾಂತರವಾಗಿ ನಾವು ಕಲಿಯುವಂಥದ್ದು ಏನಂತಂದರೆ, ದೇವರ ಕೃಪೆ ಎನ್ನುವಂಥದ್ದು ಮತ್ತು ದೇವರ ತೀರ್ಪು ಎನ್ನುವಂಥದ್ದು ಅದು 2 ಸರಿಸಮಾನವಾಗಿರುತ್ತೆ. ಅಂದರೆ ದೇವರ ಪ್ರೀತಿ ಮತ್ತು ದೇವರ ತೀರ್ಪು ಇವೆರಡೂ ಕೂಡ ಸರಿಸಮಾನ. ಪ್ರೀತಿ ಹೆಚ್ಚಿಗೆ ಇದೆ, ತೀರ್ಪು ಕಮ್ಮಿ ಇದೆ ಅಂತೇಳಿ, ಅದು ತೀರ್ಪು ಎನ್ನುವಂಥದ್ದು ಹೆಚ್ಚಿಗೆ ಇದೆ, ಶಿಕ್ಷೆ ಎನ್ನುವಂಥದ್ದು ಹೆಚ್ಚಿಗೆ ಇದೆ, ಕೃಪೆ ಕಮ್ಮಿ ಇದೆ ಅಂತೇಳಿ ಅಲ್ಲ. ಎರಡೂ ಕೂಡ ಸರಿಯಾಗಿ 1.5 ಮೊಳ ಎತ್ತರದಲ್ಲಿ ಅವು ಇಡಲ್ಪಟ್ಟಿರುವುದರ ಮುಖಾಂತರವಾಗಿ ಆತನ ತೀರ್ಪು ಮತ್ತು ಕೃಪೆ ಎರಡೂ ಕೂಡ ಸರಿಸಮಾನವಾಗಿ ನಮಗೆ ಕೊಡಲ್ಪಟ್ಟಿರುವಂಥದ್ದನ್ನು ನಾವು ಕಲಿತಿದ್ದೇವೆ. ಆದ್ದರಿಂದ ಈ ಒಂದು ಯಜ್ಞವೇದಿಯ ಕುರಿತಾಗಿ ನಾವು ಕಲಿತುಕೊಂಡಿರುವಂಥದ್ದು ಏನಂತಂದರೆ, ಇದು ಜಾಲಿ ಮರದಿಂದ ಮಾಡಲ್ಪಟ್ಟಿದೆ ಮತ್ತು ಅದೇ ರೀತಿಯಾಗಿ ಅದರ ಹೊದಿಕೆ ತಾಮ್ರದಿಂದ ಹೊದಿಸಲ್ಪಟ್ಟಿದೆ. ಇದಕ್ಕೆ 5 ಹೆಸರುಗಳಿದೆ. ಒಂದು ಯಜ್ಞ ದಾನ ಬಲಿಯನ್ನು ಸಮರ್ಪಿಸುವಂಥ ಯಜ್ಞವೇದಿ ಎಂಬುದಾಗಿ ಹೆಸರಿದೆ, ತಾಮ್ರದ ಯಜ್ಞವೇದಿ ಅಂತ ಇನ್ನೊಂದು ಹೆಸರಿದೆ, ಪರಿಶುದ್ಧವಾಗಿರುವಂಥ ಯಜ್ಞವೇದಿ ಅಂತ ಇನ್ನೊಂದು ಹೆಸರಿದೆ, ಮತ್ತು ಕರ್ತನ ಯೆಹೋವನ ಮೇಜು ಎಂಬುದಾಗಿ ಇನ್ನೊಂದು ಹೆಸರು. 4 ಹೆಸರುಗಳಿದೆ. ಇದರಲ್ಲಿ 5 ಕ್ಯಾರೆಕ್ಟರ್ಸ್ಗಳನ್ನು ನೋಡಿದ್ದೇವೆ. ಇದು ದೇವದರ್ಶನ ಗುಡಾರದ ಬಾಗಿಲ ಬಳಿಯಲ್ಲಿರುವಂಥದ್ದು ನೋಡ್ತಾ ಇದ್ದೇವೆ. ಇದು ಜಾಲಿ ಮರ ಮತ್ತು ತಾಮ್ರದಿಂದ ಮಾಡಲ್ಪಟ್ಟಿರುವುದರ ಮುಖಾಂತರವಾಗಿ ಯೇಸು ಕ್ರಿಸ್ತನ ಶರೀರತ್ವ ಮತ್ತು ಯೇಸು ಕ್ರಿಸ್ತನ ಆ ಒಂದು ದೇವರ ಶಿಕ್ಷೆಯನ್ನು ಅನುಭವಿಸುವಂಥ ಸಿನ್ ಬೇರಿಂಗ್ ನೇಚರ್ ಆಫ್ ಜೀಸಸ್ ಕ್ರೈಸ್ಟ್, ಅಂದರೆ ಪಾಪದ ನಿಮಿತ್ತವಾಗಿ ಆತನು ದೇವರ ಶಿಕ್ಷೆಯನ್ನು ಅನುಭವಿಸುವಂಥ ದೈವತ್ವವನ್ನು ಅದು ಸೂಚನೆಯಾಗಿದೆ. 3ನೇದಾಗಿ ಅದರ ಅಳತೆಗಳನ್ನು ನೋಡಿದ್ದೇವೆ. 4ನೇದಾಗಿ ಯಜ್ಞವೇದಿಯ ಕೊಂಬುಗಳನ್ನು ನೋಡಿದ್ದೇವೆ. 5ನೇದಾಗಿ ಅಲ್ಲಿರುವಂಥ ಸಾಮಗ್ರಿಗಳನ್ನು ಕೂಡ ನೋಡಿದ್ದೇವೆ. ಇದರಲ್ಲಿ ನಾವು ಕಂಡುಕೊಳ್ಳುವಂಥದ್ದಂದರೆ, ಯಜ್ಞವೇದಿಯ ಬಳಿಯಲ್ಲಿ ಪಾಪ ಕ್ಷಮಾಪಣೆ. ಈ ಕ್ಷಮಾಪಣೆ ಹೊಂದಿಕೊಂಡ ಮೇಲೆ ಮಾತ್ರವೇ ಯಾಜಕನು ಗಂಗಾಳದಲ್ಲಿ ತನ್ನ ಕೈಕಾಲುಗಳನ್ನು ತೊಳ್ಕೊಂಡು ಆತನೇನು ಮಾಡಬೇಕು? ದೇವದರ್ಶನ ಗುಡಾರಕ್ಕೆ ಪ್ರವೇಶ ಮಾಡಬೇಕು. ಈ ಯಜ್ಞವೇದಿ ಆದಮೇಲೆ ಬರುವಂಥ ಇನ್ನೊಂದು 5 ನಿಮಿಷದಲ್ಲಿ ನಾನು ಮುಗಿಸ್ಬಿಡ್ತಾನೆ, ಅದು ಮುಗಿದ್ಬಿಡಲಿ, ಅದನ್ನೇ ಹೆಚ್ಚಿಗೆ ಡೇಟ್ ಇಲ್ಲ. ಗಂಗಾಳ ಎಂಬುದಾಗಿ ನೋಡುತ್ತೇವೆ. ಈ ಗಂಗಾಳ ಎಂಬುವಂಥದ್ದು ನಾವು ಗಮನಿಸುವಾಗ ಇದರ ಕುರಿತಾಗಿರುವಂಥ ಒಂದು ಚಿತ್ರವನ್ನು ವಿಮೋಚನೆ ಕಾಂಡ 30ನೇ ಅಧ್ಯಾಯ 17ರಿಂದ 21ನೇ ವಚನದವರೆಗೆ ದಯಮಾಡಿ ಯಾರು ಬರೋದ್ರಿ. ಒಂದು 5 ನಿಮಿಷದಲ್ಲಿ ನಾವು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಓದೋಗುತ್ತೆ ಈಗ. ಅದು ವಿಮೋಚನೆ ಕಾಂಡ 30ನೇ ಅಧ್ಯಾಯ 17ರಿಂದ 21ನೇ ವಚನದವರೆಗೆ. ಯೆಹೋವನು ಮೋಶೆಗೆ ಮತ್ತು ಹೇಳಿದ್ದೇನೆಂದರೆ, ಸ್ನಾನಕ್ಕೋಸ್ಕರ ಒಂದು ತಾಮ್ರದ ಗಂಗಾಳವನ್ನು, ಅದಕ್ಕೆ ತಾಮ್ರದ ಪೀಠವನ್ನು ಮಾಡಿಸಿ ದೇವದರ್ಶನದ ಗುಡಾರಕ್ಕೂ ಯಜ್ಞವೇದಿಗೂ ನಡುವೆ ಇಟ್ಟು ಅದರಲ್ಲಿ ನೀರು ತುಂಬಿಸಬೇಕು. ಆರೋನನು ಅವನ ಮಕ್ಕಳು ಅದರಿಂದ ಕೈಕಾಲುಗಳನ್ನು ತೊಳೆದುಕೊಳ್ಳಬೇಕು. ಅವರು ದೇವದರ್ಶನದ ಗುಡಾರದೊಳಗೆ ಹೋಗುವಾಗೆಲ್ಲ ಆ ನೀರಿನಿಂದ ಕೈಕಾಲುಗಳನ್ನು ತೊಳೆದುಕೊಂಡು ಹೋಗಬೇಕು. ತೊಳೆಯದೆ ಹೋದರೆ ಸತ್ತಾರು. ಹಾಗೆಯೇ ಅವರು ದೇವರ ಸೇವೆಯನ್ನು ನಡೆಸುವವರಾಗಿ ಯೆಹೋವನಿಗೆ ಹೋಮ ಸಮರ್ಪಣೆಗಾಗಿ ಯಜ್ಞವೇದಿಯ ಬಳಿಗೆ ಬರುವಾಗಲೂ ಕೈಕಾಲುಗಳನ್ನು ತೊಳೆದುಕೊಂಡು ಬರಬೇಕು. ತೊಳೆಯದೆ ಬಂದರೆ ಸತ್ತಾರು. ಇದು ಅವನಿಗೂ ಅವನ ಸಂತತಿಯವರಿಗೂ ಶಾಶ್ವತ ನಿಯಮ. ಇಲ್ಲಿ ಗಮನಿಸುವಂಥ ಮಾತು, ಈ ಯಜ್ಞವೇದಿಯಲ್ಲಿ ಯಾವುದೇ ರೀತಿಯಾಗಿರುವಂಥ ಅದು ಸಿಟ್ಟಿ ವುಡ್ ಎನ್ನುವಂಥದ್ದು, ಯಾವುದೇ ರೀತಿಯಾಗಿರುವಂಥ ಜಾಲಿ ಮರ ಎನ್ನುವಂಥದ್ದು ಇಲ್ಲ. ಇದು ಸಂಪೂರ್ತಿಯಾಗಿ
ತಾಮ್ರದಿಂದಲೇ ಮಾಡಲ್ಪಟ್ಟಿದೆ ಎನ್ನುವಂಥದ್ದನ್ನು ನಾವು ಗಮನಿಸಿಕೊಳ್ಳಬೇಕು. ಈ ತಾಮ್ರವನ್ನು ಕೂಡ 38ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಗಮನಿಸುವಾಗ ಇದಕ್ಕೆ ಕೊಡಲ್ಪಟ್ಟಿರುವಂಥ ತಾಮ್ರ ಯಾವುದಪ್ಪ ಅಂತಂದ್ರೆ ದೇವದರ್ಶನ ಗುಡಾರದ ಬಾಗಿಲಲ್ಲಿ ಸೇವೆ ಮಾಡುತ್ತಿದ್ದ ಸ್ತ್ರೀಯರು ಕೊಟ್ಟ ತಾಮ್ರದ ದರ್ಪಣಗಳಿಂದ ಗಂಗಾಳವನ್ನು ಅದರ ಪೀಠವನ್ನು ಮಾಡಿಸಬೇಕು. ಅಂದರೆ ಇಲ್ಲಿ ಈ ಒಂದು ಗಂಗಾಳದಲ್ಲಿ ಉಪಯೋಗಿಸಲ್ಪಟ್ಟಿರುವಂಥ ತಾಮ್ರ ಎಲ್ಲಿಂದ ಬಂತಂತಂದ್ರೆ ಸ್ತ್ರೀಯರು ಕೊಟ್ಟಿರುವಂಥ ತಾಮ್ರ. ಸ್ತ್ರೀಯರ ತಾಮ್ರ ಅಂದರೆ ಅರ್ಥ ಏನಪ್ಪ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಕನ್ನಡಿ ಇರಲಿಲ್ಲ, ನಮಗಿದ್ದಂಗೆ ಗ್ಲಾಸಿನ ಕನ್ನಡಿ ಇರಲಿಲ್ಲ. ಆಗೇನು ಮಾಡ್ತಿದ್ರು, ತಾಮ್ರಕ್ಕೆ ಪಾಲಿಷ್ ಮಾಡಿ ಆ ತಾಮ್ರದಲ್ಲಿ ಅವರ ಒಂದು ಮುಖವನ್ನು ನೋಡ್ಕೊಳ್ತಾ ಇದ್ದಾರೆ. ಅದೇ ಕನ್ನಡಿ ಆಗಿತ್ತು. ಆ ಸ್ತ್ರೀಯರು ಕೊಟ್ಟಿರುವಂಥ ಕನ್ನಡಿಯ ಮುಖಾಂತರವಾಗಿ ಈ ಒಂದು ಗಂಗಾಳವನ್ನು ಮಾಡಬೇಕೆಂಬುದಾಗಿ ದೇವರು ನೇಮಿಸಿರುವಂಥದ್ದು ನೋಡ್ತಾ ಇದ್ದೇವೆ. ಮತ್ತು ಇದರಲ್ಲಿ ನೀರನ್ನು ತುಂಬಿಸಬೇಕು ಎಂಬುದನ್ನು ನೋಡ್ತೇವೆ. ಇದಕ್ಕೆ ಅಳತೆಗಳು ದೇವರು ಕೊಟ್ಟಿಲ್ಲ, ಅದು ಮೋಶೆಯ ಒಂದು ವಿವೇಚನೆಗೆ ದೇವರು ಕೊಟ್ಟಿದ್ದಾನೆ. ಇಲ್ಲಿ ಸಣ್ಣದಾಗಿದೆ, ಆದರೆ ಸೊಲೊಮೋನನ ಕಾಲದಲ್ಲಿ ಅದನ್ನು ದೊಡ್ಡದಾಗಿ ಕಟ್ಟಿಸ್ಬಿಟ್ಟು ಅದಕ್ಕೆ ಸಮುದ್ರ ಅಂತ ಹೆಸರಿಡ್ತಾನೆ. ಅಳತೆಗಳು ಕೊಟ್ಟಿಲ್ಲ. ಅಂದರೆ ದೇವರ ನಮ್ಮನ್ನು ಶುಚಿ ಮಾಡುವಂಥ ಒಂದು ನೀರು ಅದು ಅಪರಿಮಿತವಾಗಿರುವಂಥದ್ದು, ಯಾವುದೇ ರೀತಿಯಾಗಿ ಅದು ಕೊರತೆ ಇಲ್ಲದೆ ಧಾರಾಳವಾಗಿ ಸಿಕ್ಕುವಂಥದ್ದು. ದೇವರು ನಮಗೆ ಕೊಡುವಂಥ ಕ್ಷಮಾಪಣೆ ಇದೆಯಲ್ಲ, ಅದನ್ನು ನಾವು ನೋಡ್ತೇವೆ. ಈ ನೀರು ನಮ್ಮ ಪಾಪ ಪರಿಹಾರಗಳನ್ನು ಹೊಂದಿಕೊಳ್ಳಿಕ್ಕಾಗುವಂಥ ಸಾದೃಶ್ಯತೆಯನ್ನು ಇಲ್ಲಿ ನಾವು ನೋಡ್ತೇವೆ. ಇದಕ್ಕೆ ಅಳತೆ ಇಲ್ಲದೆ ಇರುವಂಥ ಉದ್ದೇಶ ಏನಪ್ಪ ಅಂತಂದರೆ ದೇವರು ನಮ್ಮನ್ನು ಕ್ಷಮಿಸುವುದಕ್ಕೆ ಅಳತೆ ಇಲ್ಲ. ಮಿತಿ ಮೀರಿದ ಅಳತೆಯಲ್ಲಿ ದೇವರು ನಮ್ಮನ್ನು ಉದಾರವಾಗಿ ಕ್ಷಮಿಸುವಂಥ ದೇವರು ಎಂಬುದಾಗಿ ನೋಡ್ತೇವೆ. ಇದು ತಾಮ್ರದಿಂದ ಮಾಡಲ್ಪಟ್ಟಿದೆ, ಇದರಲ್ಲಿ ನೀರು ತುಂಬಿಸಲ್ಪಟ್ಟಿದೆ. ಉದ್ದೇಶ ಇಷ್ಟೇ. ಇಲ್ಲೇನಾಗುತ್ತೆ ಅಂತಂದರೆ ದೇವದರ್ಶನ ಗುಡಾರದಲ್ಲಿ ಯಾಜಕರು ಸೇವೆ ಮಾಡುವಾಗ ಅವರು ಯಾವುದೇ ರೀತಿಯಾಗಿರುವ ಚಪ್ಪಲಿಗಳನ್ನಾಗಲಿ ಶೂಸ್ಗಳನ್ನಾಗಲಿ ಪಾದರಕ್ಷೆಗಳನ್ನಾಗಲಿ ಹಾಕ್ಕೊಳ್ಳಲ್ಲ. ಅವರು ಬರೀ ಕಾಲಿನಲ್ಲಿಯೇ ಅವ್ರೇನು ಮಾಡಬೇಕು, ತಿರುಗಿಬಿಟ್ಟು ಇಲ್ಲಿ ಯಜ್ಞಗಳನ್ನು ಸಮರ್ಪಿಸಿ, ಯಜ್ಞಗಳನ್ನು ಸಮರ್ಪಿಸಬೇಕಾದ್ರೆ ಏನಾಗುತ್ತೆ, ಆ ಬೆಂಕಿ ಬೂದಿ ಎಲ್ಲವನ್ನು ಮುಟ್ತಾರೆ ಅವರು. ಇದೇನಾಗುತ್ತೆ, ಈ ರೀತಿಯಾಗಿ ಅವರ ಕಾಲುಗಳು ಮತ್ತು ಕೈಗಳು ಮಲಿನವಾಗುವಂಥದ್ದು ನೋಡ್ತೇವೆ. ಈ ರೀತಿಯಾಗಿ ಮಲಿನವಾಗಿರುವಂಥ ಕಾಲು ಕೈಗಳನ್ನು ಏನು ಮಾಡ್ತಾರೆ, ಈ ಗಂಗಾಳದ ಬಳಿಯಲ್ಲಿ ಬಂದು ಅವರು ತೊಳ್ಕೊಳ್ಳೋದಕ್ಕೋಸ್ಕರವಾಗಿ ಕೊಡಲ್ಪಟ್ಟಿರುವಂಥ ಒಂದು ಸಾಧನ ಇದು. ಆ ರೀತಿಯಾಗಿ ಕೈಕಾಲುಗಳನ್ನು ತೊಳ್ಕೊಂಡು ಅವರು ಒಳಕ್ಕೆ ಪ್ರವೇಶ ಮಾಡುವಂಥದ್ದು ಇಲ್ಲಿ ಈ ಉದ್ದೇಶವನ್ನು ನಾವು ನೋಡ್ತಾ ಇದ್ದೇವೆ. ಇದು ಯಾವುದಕ್ಕೆ ಸಾದೃಶ್ಯ ಅಂತಂದರೆ ಇಲ್ಲಿ ರಕ್ಷಕನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಟ್ಟಿಗೆ ಆ ಒಂದು ಕಡೆ ಒಂದು ಭೋಜನವನ್ನು, ಪಸ್ಕಾ ಭೋಜನವನ್ನು ಮಾಡಬೇಕಾದ್ರೆ ಅಥವಾ ಕರ್ತನ ಮೇಜನ್ನು ಸ್ಥಾಪಿಸಬೇಕಾದ್ರೆ ಅದನ್ನು ಯೋಹಾನನ ಬರೆದ ಸುವಾರ್ತೆ, ದಯಮಾಡಿ ಯಾರು ಓದ್ರಿ, 13ನೇ ಅಧ್ಯಾಯ 4ರಿಂದ 8ನೇ ವಚನ ಓದ್ರಿ ಸ್ವಲ್ಪ. ಯೋಹಾನನ ಬರೆದ ಸುವಾರ್ತೆ 13, 4ರಿಂದ 8. ಹದಿಮೂರು 4ರಿಂದ 8 ಹತ್ರವರೆಗೂ ಓದ್ಬಿಡಿ. ಒದ್ದಿದ್ದ ಮೇಲೊದಿಕೆಯನ್ನು ತೆಗೆದಿಟ್ಟು ಕೈಪಾಡವನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡನು. ಆಗ ಬೋಗಣೆಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈಪಾವಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಹೀಗೆ ಸಿಮಿಯೋನ ಪೇತ್ರ ಬಳಿಗೆ ಬರಲು ಇವನು ಆತನಿಗೆ, ಸ್ವಾಮಿ, ನೀನು ನನ್ನ ಕಾಲುಗಳನ್ನು ತೊಳೆಯಬೇಕೇ ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ಮಾಡುವುದು ಈಗ ನಿನಗೆ ತಿಳಿಯುವುದಿಲ್ಲ, ಇನ್ನು ಮೇಲೆ ನಿನಗೆ ತಿಳಿಯುವುದು ಅಂದನು. ಪೇತ್ರನು, ನೀನು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದು ಎಂದು ಹೇಳಿದ್ದಕ್ಕೆ ಯೇಸು, ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನ ಸಂಗಡ ನಿನಗೆ ಪಾಲಿಲ್ಲ ಅಂದನು. ಸಿಮಿಯೋನ ಪೇತ್ರನು, ಸ್ವಾಮಿ, ನನ್ನ ಕಾಲುಗಳನ್ನು ಮಾತ್ರವಲ್ಲದೆ ಕೈಗಳನ್ನು ತಲೆಯನ್ನು ಸಹ ತೊಳೆಯಬೇಕು ಅಂದನು. ಯೇಸು ಅವನಿಗೆ, ಸ್ನಾನ ಮಾಡಿಕೊಂಡವನ ಕಾಲುಗಳನ್ನು ತೊಳೆಯುವುದಲ್ಲದೆ ಬೇರೇನೂ ತೊಳೆಯಬೇಕಾಗಿರುವುದಿಲ್ಲ. ಅವನ ಮೈಯೆಲ್ಲ ಶುದ್ಧವಾಗಿದೆ, ನೀವು ಶುದ್ಧರಾಗಿದ್ದೀರಿ, ಆದರೆ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲವೆಂದು ಹೇಳಿದನು. ಸಾಕು. ಇಲ್ಲಿ ಏನಂತಂದ್ರೆ ಯೇಸು ಕ್ರಿಸ್ತನು ಪಸ್ಕಾ ಭೋಜನ ಮಾಡೋದಕ್ಕಿಂತ ಮೊದಲು, ಕರ್ತನ ಮೇಜನ್ನು ಸ್ಥಾಪಿಸೋದಕ್ಕಿಂತ ಮೊದಲು ಶಿಷ್ಯರ ಪಾದಗಳನ್ನು ತೊಳೆದಾಗ ಪೇತ್ರನು ಅಬ್ಜೆಕ್ಟ್ ಮಾಡ್ತಾನೆ, ಕಾಲುಗಳು ತೊಳಿಬಾರ್ದು ಅಂತೇಳಿ. ಸ್ವಾಮಿ ಹೇಳ್ತಾನೆ, ಕಾಲುಗಳನ್ನು ತೊಳಿಲಿಲ್ಲ ಅಂದ್ರೆ ನಿಮಗೆ ಪಾಲಿಲ್ಲ, ಹಂಗಾದ್ರೆ ಪೂರ್ತಿ ತೊಳಿ ಅಂತ ಹೇಳ್ತಾನೆ. ಪೂರ್ತಿ ತೊಳೆದಾಯ್ತು, ಈಗ ಬರೀ ಕಾಲುಗಳು ಮಾತ್ರ ಸಾಕು. ಇದು ಅರ್ಥ ಏನಪ್ಪ ಅಂತಂದ್ರೆ, ರಕ್ಷಣೆ ಹೊಂದಿದಾಗ ದೇವರು ನಮ್ಮ ಪಾಪಗಳನ್ನು ಆತನು ಪರಿಹಾರ ಮಾಡ್ತಾನೆ, ಎಲ್ಲ ಪಾಪಗಳನ್ನ ಪರಿಹಾರ ಮಾಡ್ತಾನೆ. ರಕ್ಷಣೆ ಹೊಂದಿದ ಮೇಲೆ, ಪಾಪ ಪರಿಹಾರ ಹೊಂದಿದ ಮೇಲೆ
ನಮ್ಮ ಲೋಕದ ಪ್ರಯಾಣದಲ್ಲಿ ಪಾಪವನ್ನು ಅಂಟಿಸಿಕೊಳ್ಳಲಿಕ್ಕೆ ಆಸ್ಪದ ಸಾಧ್ಯತೆ ನಮಗುಂಟು. ಯಾವ ರೀತಿಯಾಗಿ ಈ ಭೂಮಿ ಮೇಲೆ ನಡೆಯುವಾಗ ಕಾಲುಗಳಿಗೆ ಮಣ್ಣು ಎನ್ನುವಂಥದ್ದು ಅಂಟಿಕೊಳ್ಳುತ್ತದೋ, ಅದೇ ರೀತಿಯಾಗಿ ಲೋಕದಲ್ಲಿ ಕೂಡ ಒಬ್ಬ ವಿಶ್ವಾಸಿ ಪಾಪ ಅಂಟಿಕೊಳ್ಳಿಕ್ಕೆ ಸಾಧ್ಯತೆ ಇರೋದ್ರಿಂದ ಕಾಲುಗಳು ಮಾತ್ರ ತೊಳ್ಕೊಂಡ್ರೆ ಸಾಕು ಎನ್ನುವಂಥದ್ದನ್ನು ಇಲ್ಲಿ ನಾವು ಕಲಿತಾ ಇದ್ದೇವೆ. ಅಂದರೆ ರಕ್ಷಣೆ ಹೊಂದಿದಂಥವನು ಕೂಡ ಆದ್ರೇನು ಮಾಡ್ತಾನೆ, ಈ ಲೋಕದ ಪಾಪವನ್ನು ಅಂಟಿಕೊಳ್ಳುವಂಥ ಸಂದರ್ಭದಲ್ಲಿ ಅದನ್ನು ತಿರುಗಿ ತನ್ನ ಪಾಪಗಳಿಗೆ ಅದನ್ನೇನು ಮಾಡ್ತಾನೆ, ಪಶ್ಚಾತ್ತಾಪ ಪಡ್ತಾನೆ. ರಕ್ಷಣೆಗೋಸ್ಕರವಾಗಿ ಅಲ್ಲ, ಅಂಟಿಕೊಂಡಿರುವಂಥ ಪಾಪಗಳನ್ನು ತೊಳ್ಕೊಳ್ಳಿಕ್ಕೋಸ್ಕರವಾಗಿ. ಆದ್ದರಿಂದ ರಕ್ಷಣೆ ಎನ್ನುವಂಥದ್ದು ಸ್ನಾನಕ್ಕೆ ಸಾದೃಶ್ಯ. ಕಾಲುಗಳನ್ನು ತೊಳ್ಕೊಳ್ಳುವಂಥದ್ದು ರಕ್ಷಣೆ ಹೊಂದಿರುವಂಥ ವ್ಯಕ್ತಿ ಪಾಪಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಅಥವಾ ಪಾಪದ ಸೋಂಕು ಅಂಟಿಕೊಂಡಂಥ ಸಂದರ್ಭದಲ್ಲಿ ಪಶ್ಚಾತ್ತಾಪದೊಡನೆ ತಿರುಗಿ ದೇವರ ವಾಕ್ಯದ ಮುಖಾಂತರವಾಗಿ ಆತನು ತೊಳ್ಕೊಳ್ಳುವಂಥದ್ದು ಸಾದೃಶ್ಯ. ಇಲ್ಲಿ ಏನಾಗಿದೆ, ಆರೋನನು ತನ್ನ ಮಕ್ಕಳನ್ನು ಯಾಜಕರನ್ನು ಮಾಡುವಾಗ ಅವ್ರನ್ನ ದೀಕ್ಷಾಸ್ನಾನ ಮಾಡಿಸುತ್ತಾನೆ. ಅಂದರೆ ಸಂಪೂರ್ತಿಯಾಗಿ ಆತನ ಅವರು ನೀರಿನ ಮುಖಾಂತರ ತೊಳೆಯಲ್ಪಡುತ್ತಾರೆ. ಅದು ಯಾಜಕತ್ವದ ಪ್ರಾರಂಭದಲ್ಲಿ ಅವರು ಸಂಪೂರ್ತಿಯಾಗಿ ತೊಳೆಯಲ್ಪಡುತ್ತಾರೆ. ಆ ರೀತಿಯಾಗಿ ತೊಳೆಯಲ್ಪಟ್ಟಂಥವರು ಸ್ನಾನ ಮಾಡಿದ ರೀತಿಯಲ್ಲಿ. ಆದರೆ ಯಾಜಕತ್ವ ಮಾಡುವಂಥ ಸಂದರ್ಭದಲ್ಲಿ, ಅಲ್ಲಿ ನಡೆದಾಡುವಂಥ ಸಂದರ್ಭದಲ್ಲಿ, ಕೈಗಳ ಮುಖಾಂತರ ಅದು ಇದು ಮುಟ್ಟುವುದ ಸಂದರ್ಭದಲ್ಲಿ ಕಾಲುಗಳು ಮತ್ತು ಕೈಗಳು ಮೈಲಿಗೆ ಆಗುವಂಥದ್ರಿಂದ ಕಾಲು ಮತ್ತು ಕೈಗಳನ್ನು ಇಲ್ಲಿ ತೊಳ್ಕೊಳ್ಳುವಂಥದ್ದನ್ನು ನೋಡ್ತೇವೆ. ಅಲ್ಲಿರುವಂಥ ನೀರು ದೇವರ ವಾಕ್ಯಕ್ಕೆ ಅದು ಸಾದೃಶ್ಯವಾಗಿದೆ. ನಾವು ಕರ್ತನ ಮೇಜಿನ ಬಳಿಗೆ ಬರುವಾಗ ಕೂಡ ಮೊದಲನೇ ಕೊರಿಂಥ ಬರೆದ ಪತ್ರಿಕೆ 11:28 ನೋಡ್ತೇವೆ. ಪ್ರತಿಯೊಬ್ಬನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯನ್ನು ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯನ್ನು ಕುಡಿಯಲಿ ಎಂಬುದಾಗಿ ನಾವು ನೋಡ್ತೇವಲ್ಲ. ಯಾವ ರೊಟ್ಟಿ ಯಾವ ಪಾತ್ರೆ ಅಂತಂದರೆ, ಕರ್ತನ ದೇಹ ಮತ್ತು ಕರ್ತನ ಶರೀರದಲ್ಲಿ ನಾವು ಪಾತ್ರ ತಗೊಳ್ಳುವಾಗ ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು. ಯಾವುದೇ ರೀತಿಯಾಗಿರುವಂಥ ದೇವರಿಗೆ ಅಸಹ್ಯಕರವಾಗಿರುವಂಥ, ದೇವರಿಗೆ ಆಯಾಸಕರವಾಗಿರುವಂಥ ಪಾಪ ನಮ್ಮಲ್ಲಿರೋದಾದರೆ ಅದನ್ನು ನಾವೇನು ಮಾಡಬೇಕು, ವಾಕ್ಯದ ಮುಖಾಂತರವಾಗಿ ನಾವು ತೊಳೆಯಲ್ಪಡುತ್ತೇವೆ. ದಯಮಾಡಿ ಕೊನೆಯ ವಚನ ಒಂದು ಓದ್ಬಿಡಿ. ಎಫೆಸ ಬರೆದ ಪತ್ರಿಕೆ 5:27 ವಚನ. 5:27 ವಚನ. ಎಫೆಸ ಬರೆದ ಪತ್ರಿಕೆ 5:27. ಅದನ್ನು ಕಳಂಕ ಸೋಂಕು ಮತ್ತೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಸಹಿತವಾಗಿರುವಂತಹ ಜಲಸ್ನಾನವನ್ನು ಮಾಡಿಸುವಂಥದ್ದು ನಮ್ಮನ್ನ, ಒಬ್ಬ ವಿಶ್ವಾಸಿಯನ್ನ ದೇವರ ಮುಂದೆ ಯೋಗ್ಯರನ್ನಾಗಿ, ಕನ್ಯೆಯನ್ನಾಗಿ, ಶುದ್ಧರನ್ನಾಗಿ ನಡೆಸಲಿಕ್ಕೋಸ್ಕರವಾಗಿ ದೇವರು ವಾಕ್ಯದ ಉಪದೇಶದ ಮುಖಾಂತರವಾಗಿ ವಾಕ್ಯವೆಂಬಂಥ ಜಲಸ್ನಾನದ ಯಾವಂತಿದೆ, ವಾಕ್ಯವೆಂಬಂಥ ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ, ವಾಕ್ಯದ ಮುಖಾಂತರ ತೊಳೆಯುವಂಥದ್ದು. ಯಾವ ರೀತಿ ತೊಳೆಯುವಂಥದ್ದು? ವಾಕ್ಯದ ಮುಖಾಂತರವಾಗಿ. ಕೀರ್ತನೆ 119 ನಾವು ನೋಡ್ತೇವೆ, ಯವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯೋದರಿಂದಲೇ. ನಾನು ಪೂರ್ಣ ಮನಸ್ಸಿನಲ್ಲಿ ಹುಡುಕುತ್ತೇನೆ, ನಿನ್ನ ಆಜ್ಞೆಗಳಿಗೆ ತಪ್ಪದಿಂದ ನನ್ನನ್ನು ಕಾಯಿ. ನಿನ್ನ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನಾನು ಹೃದಯದಲ್ಲಿಟ್ಟುಕೊಂಡಿದ್ದೇನೆ. ನೋಡಿ, ದೇವರ ವಾಕ್ಯದ ಮುಖಾಂತರವಾಗಿ ನಾವು ಎಚ್ಚರಿಸಲ್ಪಡುತ್ತೇವೆ. ದೇವರ ವಾಕ್ಯದ ಮುಖಾಂತರವಾಗಿ ನೀಟಾಗಿರುವಂಥ ಮಾರ್ಗದಲ್ಲಿ ನಾವು ನಡಿಲಿಕ್ಕಾಗುತ್ತೆ. ದೇವರು ನಮ್ಮ ನಡೆಸುತ್ತಾನೆ. ಈ ವಾಕ್ಯವೆಂಬಂಥ ಜಲದಿಂದ ನಾವೇನು ಮಾಡ್ತೇವೆ, ಒಬ್ಬ ವಿಶ್ವಾಸಿ ಪದೇ ಪದೇ ಅವನೇನು ಮಾಡ್ತಾನೆ, ತೊಳಕೊಂಡು ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುತ್ತಾನೆ, ಕರ್ತನ ಮೇಲಿನಲ್ಲಿ ಪಾಲ್ತಗೊಳ್ತಾನೆ. ಈ ಲೋಕದಲ್ಲಿ ಅದನ್ನು ಜೀವನವನ್ನು ನಡೆಸುವಂತನಾಗಿದ್ದಾನೆ. ಇಲ್ಲಿಗೆ 2 ಪಾಠಗಳನ್ನು ನಾವು ಕಲಿತಿದ್ದೇವೆ. ಒಂದು ಯಜ್ಞವೇದಿಯ ಮುಖಾಂತರವಾಗಿ, ದಹನ ಬಲಿಯ ಮುಖಾಂತರವಾಗಿ ಪಾಪ ಕ್ಷಮಾಪಣೆ ಹೊಂದಿರುವಂಥವನು ಸಹ ಯಾವುದೇ ರೀತಿಯಾಗಿರುವಂಥ ಮಲಿಗಳಿರುವುದಾದರೆ ಅದನ್ನು ಈ ಒಂದು ಗಂಗಾಳದ ಬಳಿಯಲ್ಲಿ ತೊಳ್ಕೊಂಡಂತನಾಗಿ, ಅದಾದ ಮೇಲೆ ದೇವರ ಪ್ರಸನ್ನತೆಗೆ ಆತನ ಪ್ರವೇಶ ಮಾಡಲಿಕ್ಕಾಗುವಂಥ ಒಂದು ಯೋಗ್ಯತೆ, ಆಧಿಕ್ಯತೆ, ಕೃಪೆಯನ್ನು ಆತನ ಪಡ್ಕೊಳ್ಳಲಿಕ್ಕೆ ದೇವರು ನೇಮಿಸಿರುವಂಥ ಒಂದು ಪಾಠವನ್ನು ಇವತ್ತು ನಾವು ಕಲಿತಿದ್ದೇವೆ. ಈ ವಾಕ್ಯವನ್ನು ದೇವರ ಆಶೀರ್ವದಿಸಲಿ. ಆಮೆನ್.